ಸೊ ನಾವೀಗ ವಾಪಸ್ ಒನ್ ಸೆಕೆಂಡ್ ಬರೋಣ. ಮೇಂಟೆನೆನ್ಸ್ ಶೆಡ್ಯೂಲ್ ಇದು. ಮೇಂಟೆನೆನ್ಸ್ ಶೆಡ್ಯೂಲ್ ಡೈಲಿ ಏನು ಮಾಡಬೇಕು, ಎವ್ರಿ 6 ವೀಕ್ಸ್ ಏನು ಮಾಡಬೇಕು, 6 ಮಂತ್ಸ್ಗೆ ಒಂದ್ಸಲ ಏನು ಮಾಡಬೇಕು, ಮತ್ತೆ ಆನ್ಯುವಲಿ ಏನು ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ. ಇದನ್ನ ನಿಮಗೆ 10 ಮಾರ್ಕ್ಸ್ಗೆ ಕೇಳ್ಬೋದು. ಇನ್ನೂ ತನಕ ಕೇಳಿಲ್ಲಪ್ಪ ಒಂದ್ಸಲನು, ಬಟ್ ನೆನಪಿಟ್ಕೊಳ್ಳೋದು ಒಳ್ಳೇದು. ಅಂದರೆ ಇದು ಜನರಲ್ ಆಗಿ ಬರಿಬೋದು ನೀವು, ನಿಮ್ಗೆ ಅರ್ಥ ಆಗುತ್ತೆ. ನಾವು ಡೈಲಿ ಏನು ಮಾಡಬೇಕು, ಚೆಕ್ ಆಯಿಲ್ ಲೆವೆಲ್ಸ್ ಇನ್ ಪವರ್ ಯೂನಿಟ್ ಟ್ಯಾಂಕ್ಸ್. ಸೊ ಟ್ಯಾಂಕಲ್ಲಿರುವಂಥ ಆಯಿಲ್ ಲೆವೆಲ್ನ ನೀವು ಡೈಲಿ ಚೆಕ್ ಮಾಡ್ತಾ ಇರಬೇಕು. ಚೆಕ್ ಫಾರ್ ಟೆಂಪ್ರೇಚರ್ ಚೇಂಜಸ್ ಇನ್ ದ ಆಯಿಲ್. ಸೊ ಆಯಿಲ್ದು ಟೆಂಪ್ರೇಚರ್ ಏನಿದೆಯಲ್ಲ ಚೆಕ್ ಮಾಡಿರ್ಬೇಕು. ಟೆಂಪ್ರೇಚರ್ ಗೇಜ್ ತೊಗೊಂಡು ಅಲ್ಲಿ ಗೇಜ್ ಹಾಕಿರ್ತಾರೆ, ಟ್ಯಾಂಕಲ್ಲೆಲ್ಲ ಗೇಜ್ ಹಾಕಿರ್ತಾರೆ, ಎಷ್ಟಿದೆ ಟೆಂಪ್ರೇಚರ್ ಚೆಕ್ ಮಾಡ್ತಾ ಇರಬೇಕು. ಆಮೇಲೆ ಸಿಸ್ಟಮ್ ಫಾರ್ ವಾಟರ್, ಡರ್ಟ್ ಆರ್ ಆಯಿಲ್. ಟ್ಯಾಂಕ್ ಒಳಗಡೆ ಅದು ಹೇಳಿದಲ್ಲಿ ನಿಮಗೆ ಒಂದು ವ್ಯೂ ಗ್ಲಾಸ್ ಇರ್ತಲ್ಲ, ಆ ಗ್ಲಾಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅಥವಾ ಸ್ಯಾಂಪಲ್ ತೊಗೊಂಡು ನೋಡಿದ್ರೆ ಗೊತ್ತಾಗುತ್ತೆ ಒಳಗಡೆ ನೀರು ಬಂದಿದೆಯಾ, ಡರ್ಟ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ, ಚೆಕ್ ಮಾಡ್ತಾ ಇರ್ಬೇಕು. ಮತ್ತು ಲೀಕ್ಸು, ಚೆಕ್ ಫಾರ್ ಲೀಕ್ಸ್. ಆಮೇಲೆ ಟೈಟನ್ ಸ್ಕ್ರೂಸ್ ಆ್ಯಂಡ್ ಪೈಪ್ ಕ್ಲ್ಯಾಂಪ್ಸ್. ಪೈಪ್ ಕನೆಕ್ಟ್ ಮಾಡಿರ್ತೀರಿ, ಬೇರೆ ಬೇರೆ ಪಾರ್ಟ್ಗಳನ್ನ ಸ್ಕ್ರೂ ಟೈಟ್ ಮಾಡಿರ್ತೀರಿ, ಅವುಗಳನ್ನೆಲ್ಲ ನಟ್ಟು ಬೋಲ್ಟ್ ಚೆಕ್ ಮಾಡ್ತಾ ಇರಬೇಕು, ಲೂಸ್ನೆಸ್ ಏನಾರ ಇದೆಯಾ ಅಂತ, ಅದನ್ನ ಟೈಟ್ ಮಾಡ್ತಾ ಇರಬೇಕು. ಇದೆಲ್ಲ ಡೈಲಿ ಮಾಡೋದು. ಪ್ರೆಷರ್ ಗೇಜ್ ರೀಡಿಂಗ್ಸ್ನ ಬರ್ಕೊತಾ ಇರಬೇಕು ಡೈಲಿ. ಪ್ರೆಷರ್ ರೈಸ್ ಆಗಿದೆಯಾ, ಪ್ರೆಷರ್ ಡ್ರಾಪ್ ಆಗಿದೆಯಾ, ಅದನ್ನೆಲ್ಲ ಬರ್ಕೊತಾ ಇರಬೇಕು, ಚೆಕ್ ಮಾಡ್ತಾ ಇರಬೇಕು. ರೈಸ್ ಆಗಿದ್ರೆ ಅವಾಗ ಎಲ್ಲಾದ್ರೂ ಬ್ಲಾಕೇಜ್ ಇದೆ, ಪೈಪ್ ಸೈಜ್ ಕಮ್ಮಿ ಆಗಿದೆ, ಫಿಲ್ಟರ್ ಬ್ಲಾಕ್ ಆಗಿದ್ರೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ, ಅದು ರೈಸ್ ಆಗುತ್ತೆ ಅವಾಗ ಪ್ರೆಷರ್ ಗೇಜು. ಇಲ್ಲ ಪ್ರೆಷರ್ ಡ್ರಾಪ್ ಆಗಿದ್ರೆ ಮೀನಿಂಗ್ ಏನು, ಎಲ್ಲಾದ್ರೂ ಲೀಕೇಜ್ ಇದೆ, ಇಲ್ಲ ನಿಮ್ಮ ಪ್ರೆಷರ್ ರಿಲೀಫ್ ವಾಲ್ ಏನೋ ಪ್ರಾಬ್ಲಮ್ ಆಗಿದೆ, ಅವಾಗ ಪ್ರೆಷರ್ ಡೌನ್ ಆಗುತ್ತೆ, ಅದನ್ನು ಚೆಕ್ ಮಾಡಬೇಕು. ಮಾನಿಟರ್ ದ ರನ್ನಿಂಗ್ ನಾಯ್ಸ್ ಆಫ್ ಪಂಪ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಮೋಟರ್ಸ್ ಟು ಐಡೆಂಟಿಫೈ ಚೇಂಜಸ್. ಸೊ ಈಗ ಪಂಪಲ್ಲಿ ಏರ್ ಒಳಗಡೆ ಹೋಗಿದ್ರೆ ಅಥವಾ ಆಯಿಲ್ ಥಿಕ್ ಆಗಿದ್ರೆ ಏನಾಗುತ್ತೆ, ಅವಾಗ ಸೌಂಡ್ ಬೇರೆ ಥರ ಬರ್ತದೆ, ಪಂಪ್ ಸೌಂಡ್ ಬೇರೆ ಥರ ಬರ್ತದೆ, ಸೌಂಡ್ ಜಾಸ್ತಿ ಬರುತ್ತೆ ಆ್ಯಕ್ಚುಲಿ ಒಳಗಡೆ ಏರ್ ಎಂಟರ್ ಆಗಿದ್ರೆ, ಅಥವಾ ಟ್ಯಾಂಕಲ್ಲಿ ಆಯಿಲ್ ಲೆವೆಲ್ ಕಮ್ಮಿ ಇದ್ದರೆ, ಆಯಿಲ್ ಥಿಕ್ನೆಸ್ ಜಾಸ್ತಿ ಆಗಿದ್ರೆ, ಒಳಗಡೆ ಏನಾದರೂ ಧೂಳು ಕಲ್ಲು ಮಣ್ಣು ಜಾಸ್ತಿ ಆಗಿದ್ರೆ ಅವಾಗ ಏನಾಗುತ್ತೆ, ಪಂಪ್ದು ಸೌಂಡ್ ಬೇರೆ ಆಗುತ್ತೆ, ಸ್ಮೂತ್ ಆಗಿರೋದಿಲ್ಲ, ಅದನ್ನು ಅಬ್ಸರ್ವ್ ಮಾಡಬೇಕು. ಮೋಟ್ರು ಅಷ್ಟೇ, ಮೋಟ್ರಲ್ಲಿ ವೈಂಡಿಂಗ್ ಹೋಗಿದ್ರೆ, ಬೇರಿಂಗ್ ಹೋಗಿದ್ರೆ, ಬ್ರಷ್ ವೇರಂಟಿಯರ್ ಆಗಿದ್ರೆ ಅವಾಗ ಸೌಂಡ್ ಬೇರೆ ಬರ್ತದೆ, ಅದನ್ನು ಚೆಕ್ ಮಾಡಬೇಕು. ಆಮೇಲೆ ಎಂಟಿ ಆಲ್ ವಾಲ್ ಪ್ಯಾನೆಲ್ ಡ್ರಿಪ್ ಪ್ಯಾನ್ಸ್. ಸೊ ಈಗ ಏನಾಗ್ತದೆ, ವಾಲ್ ಹತ್ರ ಪ್ರತಿಯೊಂದು ವಾಲ್ ತೆಗಡೆ ಒಂದು ಏನು ಮಾಡ್ತಾರೆ, ಒಂದು ಡ್ರಿಪ್ ಪ್ಯಾನ್ ಅಂತ ಹಾಕಿರ್ತಾರೆ, ಅಲ್ಲೇನೋ ಲೀಕ್ ಆದರೆ, ಆಯಿಲ್ ಲೀಕ್ ಆದರೆ ಅಲ್ಲಿ ಅದ್ರಲ್ಲಿ ಬೀಳಲಿ ಅಂತ ಒಂದು ಪ್ಯಾನ್ ಹಾಕಿರ್ತಾರೆ, ತೆಗಡೆ ಇರ್ತದೆ ಪ್ಯಾನು. ಅದನ್ನು ಚೆಕ್ ಮಾಡ್ಬೇಕು, ಆ ಪ್ಯಾನಲ್ಲಿ ಏನಾದ್ರೂ ಲೀಕ್ ಆಗ್ತಾ ಇದೆಯಾ ಆಯಿಲು, ಅಥವಾ ಜಾಸ್ತಿ ಬೀಳ್ತಾ ಇದೆಯಾ ಆಯಿಲ್ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಅದನ್ನು ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಚೆಕ್ ಫಾರ್ ಪಾಸಿಬಲ್ ಲೀಕ್ಸ್ ಇನ್ ವಾಲ್ ಗ್ರೂಪ್ಸ್ ಫಾರ್ ವೈಪಿಂಗ್ ಆನ್ ಐಟಮ್ ಕ್ಲೀನ್ ಬಿಫೋರ್ ಇನ್ಸ್ಪೆಕ್ಟಿಂಗ್ ಇಟ್. ಸೊ ಪ್ರತಿಯೊಂದು ವಾಲನ್ನು ಸರೌಂಡಿಂಗ್ ಎಲ್ಲ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಏನಾದರೂ ಲೀಕೇಜ್ ಆಗ್ತಾ ಇದೆಯಾ ಅಂತ. ನೆಕ್ಸ್ಟ್ ಕೀಪ್ ಸರ್ಫೇಸಸ್ ಆಫ್ ಪೈಪ್ಸ್, ಕಂಪೋನೆಂಟ್ಸ್ ಆ್ಯಂಡ್ ಟ್ಯಾಂಕ್ಸ್ ಕ್ಲೀನ್. ಸೊ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು, ಡೈಲಿ, ಅವಾಗವಾಗಲ್ಲ ಡೈಲಿ ಕ್ಲೀನ್ ಮಾಡ್ತಾನೆ ಇರಬೇಕು. ಚೆಕ್ ವಿತ್ ಆಪರೇಟರ್ಸ್ ಟು ಡಿಟರ್ಮೈನ್ ಇಫ್ ಎನಿ ಸರ್ವಿಸ್ ಆರ್ ಮೇಂಟೆನೆನ್ಸ್ ಇಸ್ ರಿಕ್ವೈರ್ಡ್. ಸೊ ನೀವೇನು ಮಾಡಬೇಕು, ಆಪರೇಟರ್ ಯಾರು ಆಪರೇಟ್ ಮಾಡ್ತಾರಲ್ಲ ಸರ್ಕ್ಯೂಟ್ನ ಮಷೀನನ್ನು ಅವ್ರು ಕೇಳಬೇಕು, ಯಾವ್ದಾರ ಒಂದು ಸರ್ವಿಸ್ ಮೇಂಟೆನೆನ್ಸ್ ಏನಾದರೂ ಬಾಕಿ ಇದೆಯಾ ಅಂತ. ಪಿರಿಯಾಡಿಕ್ ಮೇಂಟೆನೆನ್ಸ್ ಅಂತ ಕರಿತಾರೆ. ಪಿರಿಯಾಡಿಕ್ ಮೇಂಟೆನೆನ್ಸ್ ಅಂದರೆ ನಮ್ಮ ವೆಹಿಕಲಲ್ಲಿ ಏನು ಮಾಡ್ತಾರೆ, ಪ್ರತಿ ವರ್ಷಕ್ಕೆ ಒಂದ್ಸಲ ಏನು ಮಾಡ್ತೀವಿ ನಾವು, ಸರ್ವಿಸ್ ಮಾಡಿಸ್ತೀವಲ್ಲ, ಆಯಿಲ್ ಚೇಂಜ್ ಮಾಡೋದು, ಫಿಲ್ಟರ್ ಚೇಂಜ್ ಮಾಡೋದು ಎಲ್ಲ ಮಾಡ್ತೀವಲ್ವಾ. ಸೊ ಅದನ್ನು ಪಿರಿಯಾಡಿಕ್ ಮೇಂಟೆನೆನ್ಸ್ ಅಂತ ಕರೀತಾರೆ. ಆ ಪಿರಿಯಾಡಿಕ್ ಮೇಂಟೆನೆನ್ಸ್ ಏನಾದರೂ ಡ್ಯೂ ಇದೆಯಾ ಅನ್ನೋದ್ರ ಚೆಕ್ ಮಾಡಬೇಕು, ನಮ್ಮ ಆಪರೇಟರ್ ಕೇಳಬೇಕು. ಯಾಕಂದ್ರೆ ಆಪರೇಟರ್ ಹತ್ರ ಇದು ಲಿಸ್ಟ್ ಇರ್ತದೆ, ಯಾವಾಗ ಈ ವರ್ಷ ನಾವು ಮಾಡಿಸಿದ್ವಿ, ನೆಕ್ಸ್ಟ್ ಯಾವಾಗ ಮಾಡಿಸ್ಬೇಕು, ಅವಾಗ ಮಾಡಿಸ್ಬೇಕಾದಾಗ ಏನೇನು ಚೇಂಜ್ ಮಾಡಬೇಕು ಅನ್ನೋದೆಲ್ಲ ಅವ್ರ ಲಿಸ್ಟ್ ಇರ್ತದೆ. ಸೊ ಅದನ್ನು ನೀವು ಚೆಕ್ ಮಾಡ್ತಾ ಇರಬೇಕು. ನೋಡಿದೆ, ಚೆಕ್ ದ ಸರ್ವಿಸ್ ಬುಕ್ ಟು ಸಿ ಇಫ್ ಆಪರೇಟರ್ಸ್ ಹ್ಯಾವ್ ರೆಕಾರ್ಡೆಡ್ ಎನಿ ಪ್ರಾಬ್ಲಮ್ಸ್. ಸೊ ಏನಾಗುತ್ತೆ, ಆಪರೇಟರ್ ಹತ್ರ ಒಂದು ಬುಕ್ ಇರ್ತದೆ, ಆ ಬುಕ್ಕಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ಅವನೇನು ಮಾಡ್ತಾನೆ, ಅದು ಬರ್ದುತ್ತಾನೆ, ಇಂಥ ಡೇಟಲ್ಲಿ ಇಂಥ ಟೈಮಲ್ಲಿ ಇಂಥ ಪ್ರಾಬ್ಲಮ್ ಬಂದಿತ್ತು ಅಂತ, ಅದನ್ನು ಚೆಕ್ ಮಾಡಬೇಕು. ಸೊ ದೀಸ್ ಆರ್ ದ ಡೈಲಿ ಮಾಡೋ ಕೆಲಸ ಇವೆಲ್ಲ ಏನು ಡೈಲಿ ಮಾಡೋ ಕೆಲಸ. ನೆಕ್ಸ್ಟ್ 6 ವೀಕ್ಸ್ಗೆ ಒಂದ್ಸಲ ಏನು ಮಾಡ್ತೀರಿ, ಚೆಕ್ ಏರ್ ಫಿಲ್ಟರ್ಸ್ ಯಾವನ್ನ ಇದ್ರೆ ಅದನ್ನು ಚೆಕ್ ಮಾಡಬೇಕು. ಫಾರ್ ಫಿಲ್ಟರ್ಸ್ ವಿತ್ ಕಂಟ್ಯಾಮಿನೇಷನ್ ಇಂಡಿಕೇಟರ್, ರಿಪ್ಲೇಸ್ ದ ಫಿಲ್ಟರ್ ಎಲಿಮೆಂಟ್ ವಿತ್ ಇಂಡಿಕೇಟರ್ ಶೋ ಡರ್ಟಿ ಫಿಲ್ಟರ್. ಸೊ ನೀವು ಏನು ಮಾಡಬೇಕು, ಫಿಲ್ಟ್ರಲ್ಲಿ ಇಂಡಿಕೇಟರ್ ಇರ್ತವೆ, ಏನೋ ರೆಡ್ ಬಂದರೆ ಬ್ಲಾಕ್ ಆಗಿದೆ, ಗ್ರೀನ್ ಇದ್ದರೆ ಓಕೆ ಅಂತಾರೆ, ಆ ಥರ ಇರ್ತದೆ. ಸೊ ರೆಡ್ ಬಂದಿದ್ರೆ ಅವಾಗ ನೀವು ಏನು ಮಾಡಬೇಕಾಗುತ್ತೆ, ಆ ಫಿಲ್ಟರ್ನ ಯು ಹ್ಯಾವ್ ಟು ಚೇಂಜ್. ಚೆಕ್ ಅಂಡ್ ಕ್ಲೀನ್ ಸ್ಟ್ರೇನರ್ ಇನ್ ದ ಕೂಲಿಂಗ್ ವಾಟರ್ ಪೈಪ್. ಸ್ಟ್ರೇನರ್ ಅಂತ ಹೇಳಿದ್ರೆ ಅವಾಗಲೇ ಟ್ಯಾಂಕಲ್ಲಿ ಇರ್ತದೆ ಆ ಸ್ಟ್ರೇನರ್, ಅದನ್ನು ಅವಾಗ ಕ್ಲೀನ್ ಮಾಡ್ತಾ ಇರ್ಬೇಕು. ಯಾವಾಗ 6 ವೀಕ್ಸ್ಗೆ ಒಂದ್ಸಲ, ಒಂದೂವರೆ ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡಬೇಕು. ಚೆಕ್ ಫಾರ್ ಪಾಸಿಬಲ್ ಲೀಕ್ಸ್ ಇನ್ ಪೈಪಿಂಗ್ ಕನೆಕ್ಷನ್ಸ್, ಇಲ್ಲ ಲೀಕ್ ಇದೆ ಚೆಕ್ ಮಾಡಬೇಕು. ವೈಲ್ ದ ಪಂಪ್ಸ್ ಆರ್ ಸ್ಟಾಪ್, ಟೈಟನ್ ಎನಿ ಲೂಸನ್ಡ್ ಕನೆಕ್ಷನ್, ಟೈಟನ್ ಓನ್ಲಿ ಟು ಸ್ಟಾಪ್ ದ ಲೀಕ್ ಅಂಡ್ ನೋ ಟೈಟರ್. ಸೊ ಪಂಪ್ನ ಆಫ್ ಮಾಡಿಬಿಟ್ಟು
ಇಲ್ಲಿ ಲೂಸ್ ಕನೆಕ್ಷನ್ಸ್ ಇದೆಯೋ ಅಲ್ಲಲ್ಲಿ ಏನು ಮಾಡಬೇಕು, ಟೈಟ್ ಮಾಡಬೇಕು. ಜಾಸ್ತಿ ಓವರ್ ಟೈಟ್ ಮಾಡಬಾರ್ದು. ಇಲ್ಲಿದೆ ನೋಡಿ. ರಿಪ್ಲೇಸ್ ಎನಿ ಫಿಟ್ಟಿಂಗ್ಸ್ ಆರ್ ಪೈಪ್ಸ್ ವಿಚ್ ಕಂಟಿನ್ಯೂ ಲೀಕಿಂಗ್ ಆಫ್ಟರ್ ಬೀಂಗ್ ಟೈಟನ್. ಟೈಟ್ ಮಾಡಿದ್ಮೇಲೆ ಲೀಕ್ ಆಗ್ತಾ ಇದೆ, ಅವನ್ನ ಆ ಫಿಟ್ಟಿಂಗ್ ಅನ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ನೋಡಿ, ಸೀಲ್ ಚೇಂಜ್ ಮಾಡು, ಇಲ್ಲ ಫಿಟ್ಟಿಂಗ್ನ ಚೇಂಜ್ ಮಾಡು. ಚೆಕ್ ದ ಕಂಡೀಷನ್ ಆಫ್ ಹೈಡ್ರೋಲಿಕ್ ಹೋಸ್. ಹೋಸ್ ಅಂದ್ರೆ ಪೈಪ್ಸ್. ರಿಮೂವ್ ಮೇಜರ್ ಡರ್ಟ್ ಬಿಲ್ಡಪ್. ಆ ಹೋಸ್ ಒಳಗಡೆ ಏನಾದರೂ ಡರ್ಟ್ ಗಿಟ್ ಇದ್ದರೆ ಅದನ್ನ ಕ್ಲೀನ್ ಮಾಡ್ತೀವಿ. ಇಫ್ ದ ಹೋಸಸ್ ಹ್ಯಾವ್ ಕ್ರ್ಯಾಕ್ಸ್ ಆರ್ ಇಫ್ ಆಯಿಲ್ ಸಿಪ್ಸ್ ಬಿಟ್ವೀನ್ ಸ್ಲೀವ್ ಅಂಡ್ ಹೋಸ್, ರಿಪ್ಲೇಸ್ ದ ಹೋಸ್. ಸೊ ಆ ಕ್ರ್ಯಾಕ್ ಆಗಿದ್ರೆ ಆ ಹೋಸ್ ಪೈಪ್, ರಬ್ಬರ್ ಪೈಪ್ ಇರ್ತದೆ, ಒಂದು ಬೆಂಡ್ ಆಗಿರ್ತದೆ, ಆ ಪೈಪ್ ಏನಾದರೂ ಒಳಗಡೆ ಡರ್ಟ್ ಇದ್ದರೆ ಕ್ಲೀನ್ ಮಾಡಬೇಕು. ಒಂಥರ ಬ್ರೇಕ್ ಕ್ರ್ಯಾಕ್ ಆಗಿದ್ರೆ, ಹಾರ್ಡ್ ಆಗಿದ್ರೆ ಅವಾಗ ಏನು ಮಾಡಬೇಕು, ದಟ್ ಯು ಹ್ಯಾವ್ ಟು ರಿಪ್ಲೇಸ್. ಚೆಕ್ ದ ಕಂಡೀಷನ್ ಆಫ್ ಆಲ್ ಹೈಡ್ರೋಲಿಕ್ ಸಿಲಿಂಡರ್ಸ್. ರಿಮೂವ್ ಎನಿ ಡರ್ಟ್ ಎಸ್ಪೆಷಲಿ ಫ್ರಮ್ ಪಿಸ್ಟನ್ ರಾಡ್ ಪಿವೋಟ್ಸ್. ಸೊ ಹೈಡ್ರೋಲಿಕ್ ಸಿಲಿಂಡರ್ಸ್ ಇರ್ತಾವೆ, ಅವನ್ನೆಲ್ಲ ಕ್ಲೀನ್ ಮಾಡಬೇಕು. ಪಿಸ್ಟನ್ ರಾಡ್ಗಳನ್ನ ಕ್ಲೀನ್ ಮಾಡಬೇಕು. ಟೈಟನ್ ಪೈಪ್ ಕ್ಲ್ಯಾಂಪ್ಸ್ ಇಫ್ ನೆಸೆಸರಿ. ಟೈಟನ್ ಬೋಲ್ಟ್ಸ್ ಆನ್ ದ ಪಂಪ್ಸ್, ಎಲೆಕ್ಟ್ರಿಕ್ ಮೋಟರ್ಸ್, ವಾಲ್ಸ್ ಇಟಿಸಿ. ರೆಕಾರ್ಡ್ ಆಲ್ ಮೇಂಟೆನೆನ್ಸ್ ಇನ್ ದ ಸರ್ವಿಸ್ ಬುಕ್. ಇದೆಲ್ಲ ಏನು ಮಾಡಬೇಕು, ಏನೇನು ಮಾಡಿದ್ರೆ ನೀವು ಅನ್ನೋದನ್ನ ಸರ್ವಿಸ್ ಬುಕ್ಕಲ್ಲಿ ಪ್ರತಿ 6 ತಿಂಗಳ ಏನೇನು ಮಾಡಿದ್ರೆ ನೀವು, ಏನೇನು ಲೂಸ್ ಆಗಿತ್ತು, ಏನಾಗಿತ್ತು, ಪ್ರಾಬ್ಲಮ್ ಏನಾಗಿತ್ತು, ಯಾವ ಹೋಸ್ ಪೈಪ್ ಹೊಡೆದೋಗಿತ್ತು, ಯಾವ್ಯಾವ ಬೋಲ್ಟ್ ನಟ್ಟು ಟೈಟ್ ಲೂಸ್ ಆಗಿತ್ತು, ಅದನ್ನೆಲ್ಲ ಏನು ಮಾಡಬೇಕು, ಈ ಸರ್ವಿಸ್ ಬುಕ್ಕಲ್ಲಿ ಬರೀಬೇಕು. ಅದು 1.5 ತಿಂಗಳು ಒಂದ್ಸಲ. 6 ತಿಂಗಳು ಒಂದ್ಸಲ ಏನು ಮಾಡಬೇಕು, ಸೆಂಡ್ ಎನ್ ಆಯಿಲ್ ಸ್ಯಾಂಪಲ್ ಟು ದ ಆಯಿಲ್ ಮ್ಯಾನುಫ್ಯಾಕ್ಚರರ್ ಆರ್ ರೆಪ್ಯೂಟೇಬಲ್ ಆಯಿಲ್ ಟೆಸ್ಟಿಂಗ್ ಸರ್ವಿಸ್ ಟು ಚೆಕ್ ಫಾರ್ ಕಂಟಾಮಿನೇಟ್ಸ್ ಅಂಡ್ ವೇರ್. The oil sample should be analyzed for viscosity, wear, metals, particle count in hot condition, the neutralization value. ಇವೆಲ್ಲ ಏನು ಮಾಡಬೇಕು, ಪ್ರತಿ 6 ತಿಂಗಳು ಒಂದ್ಸಲ ಸ್ಯಾಂಪಲ್ ಆಯಿಲ್ ತೆಗಿಬೇಕು ಹೈಡ್ರೋಲಿಕ್ ಸಿಸ್ಟಮ್ ಇಂದ. ಆಯಿಲ್ ತೆಗೆದ್ಬಿಟ್ಟು ಅದನ್ನು ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಏನೇನು ಚೆಕ್ ಮಾಡ್ತೀರಿ, ವಿಸ್ಕಾಸಿಟಿ, ವೇರು, ಮೆಟಲ್ ಪಾರ್ಟ್ಸ್ ಏನಾದ್ರು ಇದೆಯಾ, ಒಳಗಡೆ ಪಾರ್ಟಿಕಲ್ಸ್ ಎಷ್ಟಿದೆ ಎಲ್ಲಾದ್ರೂ ಚೆಕ್ ಮಾಡಬೇಕು. ಇಫ್ ದ ಮಷಿನ್ ಹ್ಯಾಸ್ ಅಕ್ಯುಮುಲೇಟರ್ಸ್, ಚೆಕ್ ದೇರ್ ಪ್ರೀ ಚಾರ್ಜ್ ಪ್ರೆಷರ್. ಅಕ್ಯುಮುಲೇಟರ್ಸ್ ಇದ್ರೆ ಅವುಗಳ ಪ್ರೀ ಚಾರ್ಜ್ ಪ್ರೆಷರ್ ಎಷ್ಟಿದೆ ಅನ್ನೋ ಚೆಕ್ ಮಾಡಬೇಕು. ಪ್ರೀ ಚಾರ್ಜ್ ಪ್ರೆಷರ್ ಅಂದ್ರೆ ಒಳಗಡೆ ಆಯಿಲ್ ಹಾಕ್ದೇನೆ ಆ ಸ್ಪ್ರಿಂಗ್ ಟೆನ್ಷನ್ ಚೆಕ್ ಮಾಡಬೇಕಾಗುತ್ತೆ. ಒಳಗಡೆ ಸ್ಪ್ರಿಂಗ್ ಏನಾರ ಇದ್ರೆ ಆ ಸ್ಪ್ರಿಂಗ್ ಟೆನ್ಷನ್, ಡಯಾಫ್ರಾಗಮ್ ಇದ್ರೆ ಡಯಾಫ್ರಾಗಮ್ ಟೆನ್ಷನ್, ಇದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಚೆಕ್ ದ ಸರ್ವಿಸ್ ಬುಕ್. ರೈಟ್ ಡೌನ್ ಎನಿ ರಿಕರಿಂಗ್ ಪ್ರಾಬ್ಲಮ್ಸ್ ಅಂಡ್ ಕ್ಯಾರಿ ಔಟ್ ಎನಿ ರಿಕ್ವೆಸ್ಟೆಡ್ ಮೇಂಟೆನೆನ್ಸ್ ರೆಕಾರ್ಡೆಡ್ ಇನ್ ದ ಬುಕ್. ಸೊ ಏನು ಮಾಡಬೇಕು, ಸರ್ವಿಸ್ ಬುಕ್ನ ನೋಡ್ಬಿಟ್ಟು ಅದರಲ್ಲಿ ಮೇಲಿಂದ ಮೇಲೆ ಯಾವ್ದಾರ ಪ್ರಾಬ್ಲಮ್ ಬರ್ತಾ ಇದೆಯಾ ಅದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದನ್ನ ಸರಿ ಮಾಡಬೇಕು. ಆಮೇಲೆ ಏನೇನು ನೀನು ಸರ್ವಿಸ್ ಬುಕ್ಕಲ್ಲಿ ಏನೇನು ಬರ್ದಿರ್ತಾರೋ ಅದನ್ನೆಲ್ಲ ಈಗ ಮತ್ತೆ ವಾಪಸ್ ನೀವು ಏನೇನು ಪ್ರಾಬ್ಲಮ್ಸ್ ಬರ್ದಿರ್ತಾರೋ ಅದನ್ನೆಲ್ಲ ಸರಿ ಮಾಡಬೇಕು. ಸೊ ಇದು 6 ತಿಂಗಳು ಒಂದ್ಸಲ ಮಾಡೋದು. ವರ್ಷ ಮಾಡೋದು ಯಾವ್ದು ನೋಡೋದು. ವರ್ಷಕ್ಕೊಂದ್ಸಲ ಏನು ಮಾಡಬೇಕು, ಡ್ರೈನ್ ದ ಪವರ್ ಯೂನಿಟ್ ಆಯಿಲ್ ಟ್ಯಾಂಕ್ ಆ್ಯಂಡ್ ಕ್ಲೀನ್ ದ ಟ್ಯಾಂಕ್. ನೋಡೋದು ವರ್ಷಕ್ಕೊಂದ್ಸಲ ಏನು ಮಾಡಬೇಕು, ಟ್ಯಾಂಕಲ್ಲಿರೋ ಆಯಿಲ್ ಎಲ್ಲ ತೆಗಿಬಿಟ್ಟು ಟ್ಯಾಂಕ್ನ ಕ್ಲೀನ್ ಮಾಡಬೇಕು. ಕೇರ್ಫುಲಿ ರಿಮೂವ್ ಎನಿ ಡರ್ಟ್ ಅಕ್ಯುಮುಲೇಟೆಡ್ ಆನ್ ದ ಬಾಟಮ್ ಆಫ್ ದ ಟ್ಯಾಂಕ್. Thoroughly clean the insides of the tank using cleaning solution approved by the oil supplier. Do not use cotton waste. ನೋಡಿ ಇಂಪಾರ್ಟೆಂಟ್. ಒಳಗಡೆ ಕ್ಲೀನ್ ಮಾಡೋಕ್ಕೆ ಕಾಟನ್ ವೇಸ್ಟ್ ಯೂಸ್ ಮಾಡಬೇಡಿ. ಯಾಕಂದ್ರೆ ಕಾಟನ್ ವೇಸ್ಟ್ ಇರ್ತಾವೆ ಎಳೆಗಳು, ಕಾಟನ್ ಎಳೆ ಇರ್ತಾವೆ, ಒಳಗಡೆ ಕುತ್ಕೊಂಡ್ಬಿಡ್ಬೋದು. ಅದಕ್ಕೋಸ್ಕರ ಕಾಟನ್ ವೇಸ್ಟ್ ಅಲ್ಲಿ ಕ್ಲೀನ್ ಮಾಡಬಹುದು. ಆ ಕ್ಲಾತ್ ನೋಡಿದೆ ವೆನ್ ಕ್ಲೀನಿಂಗ್ ದ ಟ್ಯಾಂಕ್. ಇಫ್ ದೇರ್ ಇಸ್ ಅ ಟೈಮ್ ಡಿಲೇ ಬಿಟ್ವೀನ್ ಕ್ಲೀನಿಂಗ್ ಅಂಡ್ ರಿಫಿಲ್ಲಿಂಗ್ ದ ಟ್ಯಾಂಕ್, ಕೀಪ್ ಇಟ್ ಸೀಲ್ಡ್ ಟು ಪ್ರಿವೆಂಟ್ ಮಾಯಿಶ್ಚರ್ ಫ್ರಮ್ ಗೆಟಿಂಗ್ ಇನ್ಸೈಡ್ ದ ಟ್ಯಾಂಕ್. ಪ್ಲಸ್ ದ ಪೈಪಿಂಗ್. ಸೊ ಟ್ಯಾಂಕ್ನ ಕ್ಲೀನ್ ಮಾಡಬೇಕು. ಒಳಗಡೆ ಇನ್ಸೈಡನ್ನು ನೀವು ಸೊಲ್ಯೂಷನ್ ಹಾಕ್ಬಿಟ್ಟು ಕ್ಲೀನ್ ಮಾಡಬೇಕು. ಬಟ್ಟೆಯಲ್ಲಿ ಕಾಟನ್ ವೇಸ್ಟ್ ಇನ್ಸೈಡ್ ಕ್ಲೀನ್ ಮಾಡಬಾರ್ದು. ಪ್ಲಸ್ ಕ್ಲೀನ್ ಮಾಡಿದ್ಮೇಲೆ ನೀವು ಒಳಗಡೆ ನೆಕ್ಸ್ಟ್ ಆಯಿಲ್ ಹಾಕ್ಬಿಡ್ಬೇಕು. ಟ್ಯಾಂಕ್ನ ಕ್ಲೀನ್ ಮಾಡಿದ್ಮೇಲೆ ಟ್ಯಾಂಕ್ ಒಳಗಡೆ ಫ್ರೆಶ್ ಆಯಿಲ್ ಹಾಕ್ಬಿಡ್ಬೇಕು. ಹಾಕಲಿಲ್ಲ ಅನ್ಕೊಳ್ಳಿ, ಅವಾಗ ಏನು ಮಾಡಬೇಕು, ಆ ಟ್ಯಾಂಕ್ನ ಫುಲ್ ಸೀಲ್ ಮಾಡಿಡ್ಬೇಕು. ಯಾಕಂದ್ರೆ ಒಳಗಡೆ ಏನು ಎಂಟರ್ ಆಗಬಾರ್ದು ಅಂತ. ಇಫ್ ದ ಆಯಿಲ್ ಇಸ್ ಟು ಬಿ ರೀಯೂಸ್ಡ್, ಮೇಕ್ ಶೂರ್ ಟು ಡ್ರೈನ್ ಇಟ್ ಇನ್ ಟು ಕ್ಲೀನ್ ಕಂಟೈನರ್ಸ್. ನೀವೀಗ ಆಯಿಲ್ ತೆಗಿತಿರಲ್ಲ ಆಚೆ, ಅದನ್ನ ತೆಗೆದ್ಬಿಟ್ಟು ಹೊಸ ಆಯಿಲ್ ಹಾಕಾಗಿದ್ರೆ ನೋ ಪ್ರಾಬ್ಲಮ್. ಅದೇ ಆಯಿಲೇ ಹಾಕ್ಬೇಕು ಅಂತಂದ್ರೆ ಅದನ್ನೇ ಮಾಡಬೇಕು, ಕ್ಲೀನ್ ಆಗಿರೋಂಥ ಕಂಟೈನರ್ಸ್ ಅಲ್ಲಿ ಅದನ್ನ ಸ್ಟೋರ್ ಮಾಡಬೇಕು. ನೆಕ್ಸ್ಟ್, ವೆನ್ ರೀಫಿಲ್ಲಿಂಗ್ ದ ಟ್ಯಾಂಕ್, ಮೇಕ್ ಶ್ಯೂರ್ ಟು ಫಿಲ್ಟರ್ ದ ನ್ಯೂ ಆರ್ ರೀಯೂಸ್ಡ್ ಆಯಿಲ್ ಯೂಸಿಂಗ್ ಎ ಸಪರೇಟ್ ಫಿಲ್ಟರ್ ಯೂನಿಟ್. ಮತ್ತೆ ವಾಪಸ್ ರೀಫಿಲ್ ಮಾಡಬೇಕಾದಾಗ ಅದನ್ನೇ ಮಾಡಬೇಕು, ಮತ್ತೆ ಫಿಲ್ಟರ್ ಮಾಡಬೇಕು. ಏನು ಅದೇ ಹಳೆ ಆಯಿಲ್ನ ಯೂಸ್ ಮಾಡಬೇಕು ಅಂತಂದ್ರೆ ಅದನ್ನ ವಾಪಸ್ ಫಿಲ್ಟರ್ ಮಾಡಬೇಕಾಗತ್ತೆ. ಹೊಸ ಆಯಿಲ್ ಹಾಕಾಗಿದ್ರೆ ನೋ ಪ್ರಾಬ್ಲಮ್. ಚೆಕ್ ದ ಪಂಪ್ ಅಂಡ್ ಮೋಟರ್ ಕಪ್ಲಿಂಗ್ಸ್. ಪ್ರತಿ ವರ್ಷಕ್ಕೊಂದ್ಸಲ ಮೋಟ್ರು ಮತ್ತು ಪಂಪ್ ನಡುವೆ ಕಪ್ಲಿಂಗ್ ಇರ್ತಲ್ಲ, ಜಾಯಿಂಟ್ ಇರ್ತಲ್ಲ, ಫ್ಲಾಂಜ್ ಕಪ್ಲಿಂಗ್, ಅದನ್ನ ಚೆಕ್ ಮಾಡಬೇಕು. ಇಫ್ ದ ಪ್ರಪೋರ್ಷನಲ್ ವಾಲ್ಸ್ ರಿಕ್ವೈರ್ ಸರ್ವಿಸ್, ನೋಟಿಫೈ ದ ಕಂಪೋನೆಂಟ್ ಮ್ಯಾನುಫ್ಯಾಕ್ಚರರ್ ಆರ್ ಎ ಸರ್ವಿಸ್ ಇಂಜಿನಿಯರ್ ಅಥರೈಸ್ಡ್ ಬೈ ದಟ್ ಮ್ಯಾನುಫ್ಯಾಕ್ಚರರ್ ಟು ಪರ್ಫಾರ್ಮ್ ಮೇಂಟೆನೆನ್ಸ್. ಸೊ ಯಾವ್ದಾರ ವಾಲ್ವ್ಗೆ ಇಫ್ ದೇರ್ ಇಸ್ ಎನಿ ಪ್ರಾಬ್ಲಮ್, ಸೊ ಅವಾಗ ಆ ವಾಲ್ ಮ್ಯಾನುಫ್ಯಾಕ್ಚರರ್ ಯಾರು ಇರ್ತಾರೋ ಅವ್ರಿಗೆ ಕರೆಸ್ಬಿಟ್ಟು ಅದನ್ನು ಸರ್ವಿಸ್ ಮಾಡಿಸ್ಬೇಕು. Check the condition of hydraulic system by testing all hydraulically actuated components.
ಸೊ ಆಮೇಲೆ ಎಲ್ಲ ಅಸೆಂಬಲ್ ಮಾಡಿದ್ಮೇಲೆ ಹೊಸ ಆಯಿಲ್ ಹಾಕಿದ್ಮೇಲೆ ಒಂದ್ಸಲ ಚೆಕ್ ರನ್ ಮಾಡ್ಬೇಕು, ಟೆಸ್ಟ್ ರನ್ ಮಾಡಿ ಎಲ್ಲ ಸರಿಯಾಗಿ ವರ್ಕ್ ಆಗ್ತಾರೆ ಚೆಕ್ ಮಾಡ್ಕೋಬೇಕು. ಸೊ ಇಷ್ಟು ಮಾಡ್ಬೇಕಾಗುತ್ತೆ ಇದು ಪ್ರತಿ ವರ್ಷ. ಸೊ ದಿಸ್ ಈಸ್ ಯುವರ್ ಮೇಂಟೆನೆನ್ಸ್ ಶೆಡ್ಯೂಲ್. ಅರ್ಥ ಆಯ್ತೇನಪ್ಪ? ಸೊ ಇದನ್ನ ನೀವು ಬರಿಬೇಕಾಗುತ್ತೆ. 10 ಮಾರ್ಕ್ಸಿಗೆ ಕೇಳ್ತಾರೆ ಒಂದ್ಸಲ ಕೇಳಿದ್ರೆ ಅವಾಗ ಬರಿಬೇಕಾಗುತ್ತೆ. ಓಕೆ, ನಾವು ಈಗ 3ನೇ ಚಾಪ್ಟರ್ ಮುಗೀತು. ನಾವು ವಿಲ್ ಗೋ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಕಾಲ್ಡ್ as ನ್ಯೂಮ್ಯಾಟಿಕ್ಸ್. ಏನು ನ್ಯೂಮ್ಯಾಟಿಕ್ಸ್? ನ್ಯೂಮ್ಯಾಟಿಕ್ಸ್ ಅಂದ್ರೆ ಏನು? ನ್ಯೂಮ್ಯಾಟಿಕ್ಸ್ ಅಂದ್ರೆ ಇಟ್ ಇಸ್ ಸಿಮಿಲರ್ ಟು ಹೈಡ್ರಾಲಿಕ್ಸ್. ಹೈಡ್ರಾಲಿಕ್ಸ್ ಅಲ್ಲಿ ಏನ್ ಮಾಡ್ತೀವಿ ನಾವು? ವಿ ಯೂಸ್ ಫ್ಲೂಯಿಡ್ನ ಯೂಸ್ ಮಾಡ್ತೀವಿ. ಫ್ಲೂಯಿಡ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ? ಪಂಪ್ ಇಂದ ವಿ ಟ್ರಾನ್ಸ್ಫರ್ ಪವರ್ ಟು ದ ಆಕ್ಚುಯೇಟರ್ಸ್. ಹೌದಾ? ನ್ಯೂಮ್ಯಾಟಿಕ್ಸ್ ಅಲ್ಲಿ ಏನ್ ಮಾಡ್ತೀವಿ? ನ್ಯೂಮ್ಯಾಟಿಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿ ಯೂಸ್ ಕಂಪ್ರೆಸ್ಡ್ ಏರ್. ಫ್ಲೂಯಿಡ್ ಯೂಸ್ ಮಾಡಲ್ಲ. ಆಯಿಲು, ಫ್ಲೂಯಿಡು ಇದನ್ನ ಯೂಸ್ ಮಾಡಲ್ಲ. ವಾಟರು, ಸಿಂಥೆಟಿಕ್ ಆಯಿಲು ಅಥವಾ ನಾರ್ಮಲ್ ಆಯಿಲ್ ಇದನ್ನೆಲ್ಲ ಯೂಸ್ ಮಾಡೋ ಸಿಸ್ಟಮ್ ಏನು ಕರೀತಾರೆ? ಹೈಡ್ರಾಲಿಕ್ಸ್ ಅಂತ ಕರೀತಾರೆ. ಎ ಸಿಸ್ಟಮ್ ಇನ್ ವಿಚ್ ವಿ ಡೋಂಟ್ ಯೂಸ್ hydraulic fluids, a system in which we use compressed air to transfer power from one point to other point or convert the compressed energy into work, mechanical work. ಅಂತ ಸಿಸ್ಟಮ್ಗೆ ಏನು ಕರೀತಾರೆ? ನ್ಯೂಮ್ಯಾಟಿಕ್ ಸಿಸ್ಟಮ್ ಅಂತ ಕರೀತಾರೆ. ಯಾವ ಸಿಸ್ಟಮ್ ಅಲ್ಲಿ ಕಂಪ್ರೆಸರ್ ಏರ್ ಯೂಸ್ ಮಾಡ್ತೀವೋ ಅಂತ ಸಿಸ್ಟಮ್ಗೆ ಏನು ಕರಿತೀವಿ ನಾವು? ನ್ಯೂಮ್ಯಾಟಿಕ್ ಸಿಸ್ಟಮ್ ಅಂತ ಕರಿತೀವಿ. ಓಕೆನಾ? ನೋಡಿ ಸರ್, ಇಟ್ ಇಸ್ ದ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ದಟ್ ಡೀಲ್ಸ್ ವಿತ್ ಗ್ಯಾಸಿಯಸ್ ಪ್ರೆಷರ್ ಅಂಡ್ ಫ್ಲೋ. ಗ್ಯಾಸ್ದ ಪ್ರೆಷರು ಮತ್ತೆ ಫ್ಲೋ ಬಗ್ಗೆ ಯಾವುದು ಇಂಜಿನಿಯರಿಂಗು ಥಿಂಕ್ ಮಾಡುತ್ತೋ ಅಂತ ಇಂಜಿನಿಯರಿಂಗ್ ಏನು ಕರೀತಾರೆ? ನ್ಯೂಮ್ಯಾಟಿಕ್ಸ್ ಅಂತ ಕರೀತಾರೆ. ಇಟ್ ಡೀಲ್ಸ್ ವಿತ್ ಪ್ರಾಪರ್ಟೀಸ್ ಆಫ್ ಗ್ಯಾಸಿಯಸ್ ಸಬ್ಸ್ಟೆನ್ಸ್ ಅಂಡ್ ಯೂಸ್ ಆಫ್ ಕಂಪ್ರೆಸ್ಡ್ ಏರ್ and other gas to transmit and control the power. ಹೌದಾ? ಸೊ ದಿಸ್ ಇಸ್ ದಿ ನ್ಯೂಮ್ಯಾಟಿಕ್ಸ್. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಏನು? ಪ್ರಯೋಜನಗಳೇನು ಕಂಪೇರ್ ಟು ಅಂಡ್ ಮೆಕ್ಯಾನಿಕಲ್ ಸಿಸ್ಟಮ್? ಮೆಕ್ಯಾನಿಕಲ್ ಸಿಸ್ಟಮ್ ಮತ್ತೆ ಹೈಡ್ರಾಲಿಕ್ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್? ನೋಡು, ಏರ್ ಈಸ್ ವೈಡ್ಲಿ ಅವೈಲೇಬಲ್. ಹೌದೇನಪ್ಪ? ಇದ್ರಲ್ಲಿ ನಾವೇನು ಯೂಸ್ ಮಾಡ್ತೀವಿ? ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಏರ್ ಯೂಸ್ ಮಾಡ್ತೀವಲ್ವಾ? ಸೊ ಏರ್ ಎಲ್ಲ ಕಡೆ ಅವೈಲೇಬಲ್ ಇರ್ತದೆ. ಅದೇ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವಲ್ಲ ಆಯಿಲು, ಅದೆಲ್ಲ ಕಡೆ ಅವೈಲೇಬಲ್ ಇರಲ್ಲ. ಅದಕ್ಕೆ ಸ್ಪೆಸಿಫಿಕ್ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗ್ಬೇಕಾಗತ್ತೆ ನೀವು. ಬಾಷು, ಹಿಟಾಚಿ ಅಂಥ ಹತ್ರ ಹೋಗ್ಬೇಕಾಗುತ್ತೆ. ಕಮತ್ಸು, ವೋಲ್ವೋ ಅಂಥವ್ರ ಹತ್ರ ಮಾತ್ರ ಆಯಿಲ್ ಇರ್ತದೆ. ಎಲ್ಲ ಹತ್ರ ಸಿಗಲ್ಲ ಅದು ಆಯಿಲು. ಅಂಥವ್ರ ಹತ್ರ ಹೋಗ್ಬೇಕಾಗತ್ತೆ. ಅವ್ರ ಹತ್ರ ಹೋಗಿ ಆಯಿಲ್ನ ತೊಗೊಂಬಂದು, ಅದು ಆಯಿಲ್ ಒಂದೇ ಆಗಲ್ಲ, ಅದಕ್ಕೆ ಫಿಲ್ಟರ್ ಸಪ್ರೇಟ್ ಇರ್ತದೆ. ಅವ್ರದೇ ಫಿಲ್ಟರ್ ಹಾಕ್ಬೇಕು, ಅವ್ರದೇ ಆಯಿಲ್ ಸೀಲ್ಸ್ ಹಾಕ್ಬೇಕು. ಸಪ್ರೇಟ್ ಆಗಿ ಅವ್ರದೇ ಇರ್ತದೆ, ಸೆಟ್ ಇರೋದು ಬರ್ತದೆ ನಿಮಗೆ. ಯಾರು ಆಯಿಲ್ ತೊಗೊಂತೀರೋ ಅದು ಒಂದು ಆಯಿಲು ಅದು ಸಪ್ರೇಟ್ ಆಗಿ ಸೀಲ್ ಸಿಗಲ್ಲ, ಅವೇ ತೊಗೋಬೇಕಾಗತ್ತೆ. ಸೊ ಆಯಿಲ್ ಚೇಂಜ್ ಮಾಡಿದ್ರೆ ಸೀಲ್ ಚೇಂಜ್ ಮಾಡಬೇಕು, ಸೀಲ್ ಚೇಂಜ್ ಮಾಡಿದ್ರೆ ಫಿಲ್ಟರ್ ಚೇಂಜ್ ಮಾಡಬೇಕು. ಸೊ ಒಂದು ಸಿಸ್ಟಮೇ ತೊಗೋಬೇಕಾಗತ್ತೆ. ಹಿಟಾಚಿ ಅವರು, ವೋಲ್ವೋ, ಕೊಮತ್ಸು, ಬಾಷು, ದೇರ್ ಆಲ್ ಪ್ರೊವೈಡರ್ಸ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ವಿಪ್ರೋ ಇದೆಯಲ್ಲ ನಮ್ಮಲ್ಲಿ, ವಿಪ್ರೋ ಆಲ್ಸೋ ಪ್ರೊವೈಡ್ಸ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ಬಟ್ ಅದಕ್ಕೆ ಕಾಸು ಖರ್ಚಾಗತ್ತೆ. ಇದಕ್ಕೇನು ಖರ್ಚಾಗತ್ತೆ? ಏರ್ ಇಟ್ ಇಸ್ ವೈಡ್ಲಿ ಅವೈಲೇಬಲ್, ಎನಿಬಡಿ ಕ್ಯಾನ್ ಯೂಸ್. ನೋಡಿ, ಏರ್ ಇಸ್ ಲೋ ಕಾಸ್ಟ್. ಲೋ ಕಾಸ್ಟ್ ಏನು? ಫ್ರೀ. ಲೋ ಕಾಸ್ಟ್ ಅಲ್ವೇ ಅಲ್ಲ ಇದು. ಏನು? ಏರ್ ಇಸ್ ಫ್ರೀ. ಹೌದಾ? ನೆಕ್ಸ್ಟ್, ಏರ್ ಇಸ್ ಸೇಫ್, ನಾನ್ ಟಾಕ್ಸಿಕ್, ನಾನ್ ಕರೋಸಿವ್, ಫ್ರೀ ಫ್ರಮ್ ಎಕ್ಸ್ಪ್ಲೋಷನ್, ಫ್ರೀ ಫ್ರಮ್ ಎಲೆಕ್ಟ್ರಿಕಲ್ ಹಜಾರ್ಡ್ಸ್ ಅಂಡ್ ಫೈರ್ ಪ್ರೂಫ್. ಹೌದಾ? ನೋಡು, ಹೈಡ್ರಾಲಿಕ್ ಫ್ಲೂಯಿಡ್ ಯೂಸ್ ಮಾಡಿದ್ರೆ ಇಫ್ ಇಟ್ ಇಸ್ ಪೆಟ್ರೋಲಿಯಂ ಬೇಸ್ಡ್, ಆವಾಗ ಬೆಂಕಿ ಹತ್ಕೋ ಚಾನ್ಸ್ ಇದೆ, ಅದರಿಂದ ಟಾಕ್ಸಿಕ್ ಇರೋ ಚಾನ್ಸ್ ಇದೆ, ವಿಷವಾಗಿರ್ಬೋದು ಅದು. ಅದನ್ನೇನ ಬಾಯಿಗೆ ಹಚ್ಕೊಂಡ್ರೆ ಸತ್ತೋಗ್ಬೋದು ನಾವು, ಹೈಡ್ರಾಲಿಕ್ ಫ್ಲೂಯಿಡ್. ಆದರೆ ಏರ್ ಇಟ್ ಇಸ್ ವೆರಿ ಸೇಫ್, ನಾನ್ ಟಾಕ್ಸಿಕ್. ಅದು ಕರೋಜನ್ ಆಗೋದಿಲ್ಲ, ಅದರಿಂದ ಎಕ್ಸ್ಪ್ಲೋಷನ್ ಏನೂ ಆಗಲ್ಲ, ಫೈರ್ ಆಗಲ್ಲ. ಸೊ ಇವೆಲ್ಲ ಅಡ್ವಾಂಟೇಜ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಯಾಕಂದ್ರೆ ಏರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಈಸಿ ಸ್ಟೋರಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಥ್ರೂ ಕಂಟೈನರ್ಸ್ ಅಂಡ್ ಪೈಪ್ಸ್. ಸೊ ಕಂಪ್ರೆಸರ್ ಏರ್ನ ನೀವು ಆರಾಮಾಗಿ ದೊಡ್ಡ ದೊಡ್ಡ ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿ ಇಡಬಹುದು, ಕಂಪ್ರೆಸ್ ಮಾಡಿ, ಇಲ್ಲ ಪೈಪ್ ಮುಖಾಂತರ ಟ್ರಾನ್ಸ್ಫರ್ ಮಾಡಬಹುದು. ಆದರೆ ಹೈಡ್ರಾಲಿಕ್ ಫ್ಲೂಯಿಡ್ಸ್ನ ಅಂಡರ್ ಪ್ರೆಷರ್ ಇಡಕ್ಕಾಗತ್ತಾ? ದಟ್ ಇಸ್ ಓನ್ಲಿ ಪಾಸಿಬಲ್ ಇನ್ ಅಕ್ಯುಮುಲೇಟರ್. ಪೈಪಲ್ಲೂ ಪಾಸ್ ಮಾಡಬಹುದು, ಬಟ್ ಇದಷ್ಟು ಈಸಿ ಆಗಲ್ಲ ಅದರಲ್ಲಿ. ಮೋರ್ ಡ್ಯೂರೇಬಲ್ ಅಂಡ್ ರಿಲಯಬಲ್ ಕಂಪೇರ್ಡ್ ಟು ಹೈಡ್ರಾಲಿಕ್ ಸಿಸ್ಟಮ್ಸ್. ದೀಸ್ ಆರ್ ಮೋರ್ ಡ್ಯೂರೇಬಲ್ ಅಂಡ್ ರಿಲಯಬಲ್. 6ನೇ ಪಾಯಿಂಟ್, ಫಾಸ್ಟರ್ ರೆಸ್ಪಾನ್ಸ್ ಟೈಮ್ ಆಫ್ ಆಕ್ಚುಯೇಟರ್ಸ್. ಏನಾಗ್ತವೆ? ಕ್ವಿಕ್ ಆಗಿ ಆಕ್ಚುಯೇಟ್ ಆಗ್ತವೆ ಇಲ್ಲಿ. ಮೋರ್ ಎಫಿಷಿಯಂಟ್ ಸಿಸ್ಟಮ್ಸ್, ಲೋ ಫ್ರಿಕ್ಷನ್ ಆಫ್ ಏರ್ ಪಾಸಿಂಗ್ ಥ್ರೂ ಪೈಪ್ಸ್. ದೀಸ್ ಆರ್ ಮೋರ್ ಎಫಿಷಿಯಂಟ್. ಯಾಕಂದ್ರೆ ಇಲ್ಲಿ ಫ್ರಿಕ್ಷನ್ ಆಗಲ್ಲ, ಯಾಕಂದ್ರೆ ಏರ್ ಅಲ್ವಾ, ಅದರಿಂದಾಗಿ. ನೋ ಸ್ಪೆಷಲ್ ಟೈಪ್ಸ್ ಆಫ್ ರಿಸರ್ವೈರ್ಸ್ ಇಸ್ ನೀಡೆಡ್.
ರಿಸರ್ವೈರ್ಗಳು ಬೇಕಾಗಿಲ್ಲ, ಯಾಕಂದ್ರೆ ಅಲ್ಲಿ ಆಯಿಲ್ ಸ್ಟೋರ್ ಮಾಡೋಕ್ಕೆ ರಿಸರ್ವೈರ್ ಬೇಕು. ಈ ರಿಸರ್ವೈರ್ ಬೇಕಾಗಲ್ಲ, ಯಾಕಂದ್ರೆ ನೀನು ಆಚೆ ಕಡೆ ತಗೊಳ್ಳೋದು ಏರ್ ತಾನೆ. ಇಡೀ ನಮ್ಮ ವರ್ಲ್ಡೇ ರಿಸರ್ವೈರ್, ನಮ್ಮ ಸುತ್ತಮುತ್ತಲು ಇರುವಂಥ ಜಗತ್ತೇ ರಿಸರ್ವೈರ್ ಅದಕ್ಕೆ. ಯಾಕಂದ್ರೆ ಇಲ್ಲೆಲ್ಲ ಏರ್ ಇದೆ, ಅಲ್ಲಿಂದ ನಾವು ತಗೊಳ್ಳೋದು. ಆದರೆ ಆಯಿಲ್ ಹಂಗಲ್ವಲ್ಲ, ಸೊ ಆಯಿಲ್ಗೆ ಸಪ್ರೇಟ್ ಆಗಿ ಟ್ಯಾಂಕ್ ಬೇಕಾಗುತ್ತೆ, ಒಂದು ಸ್ಟೋರೇಜ್ ಟ್ಯಾಂಕ್ ಕಾಲ್ಡ್ as ರಿಸರ್ವೈರ್. ಬಟ್ ಇನ್ ಕೇಸ್ ಆಫ್ ಏರ್ ಟ್ಯಾಂಕ್, ಇನ್ ಕೇಸ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್ಸ್, ಯು ಡೋಂಟ್ ನೀಡ್ ರಿಸರ್ವೈರ್. ಬಟ್ ಕಂಪ್ರೆಸರ್ ಟ್ಯಾಂಕ್ ಬೇಕಾಗುತ್ತೆ, ಕಂಪ್ರೆಸ್ಡ್ ಏರ್ ಟ್ಯಾಂಕ್ ಬೇಕು, ರಿಸರ್ವೈರ್ ಬೇಕಾಗಿಲ್ಲ. ಯಾಕಂದ್ರೆ ರಿಸರ್ವೈರ್ ಇಟ್ ಸೆಲ್ಫ್ ಇಸ್ ದ ಹೋಲ್ ವರ್ಲ್ಡ್ ಇಸ್ ದ ರಿಸರ್ವೈರ್. ನಮ್ಮ ಸುತ್ತಮುತ್ತಲು ಇರುವಂತಹ ನಮ್ಮ ಜಗತ್ತೇ ಅದಕ್ಕೆ ರಿಸರ್ವೈರ್, ಯಾಕಂದ್ರೆ ಅಲ್ಲಿಂದ ಏರ್ ತಗೊಂತೀವಿ. ನೆಕ್ಸ್ಟ್, ದೀಸ್ ಸಿಸ್ಟಮ್ಸ್ ಆರ್ ಲೋ ಕಾಸ್ಟ್, low initial and maintenance cost, easier maintenance, most components are simple and compact, more energy can be stored as compressed air in the accumulator. So accumulator ಅಲ್ಲಿ ನಾವು ಹೈಡ್ರಾಲಿಕ್ ಅಕ್ಯುಮುಲೇಟರ್ ಆದರೆ ಎನರ್ಜಿ ಸ್ಟೋರ್ ಮಾಡೋದು ಕಮ್ಮಿ, ಅದೇ ನ್ಯೂಮ್ಯಾಟಿಕ್ ಅಕ್ಯುಮುಲೇಟರ್ ಅಲ್ಲಿ ಎನರ್ಜಿ ಸ್ಟೋರ್ ಮಾಡೋದು ಜಾಸ್ತಿ. ಅಡ್ವಾಂಟೇಜಸ್ ಆಯ್ತು. ಈಗ ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಏನು? ಲೆಸ್ ಪ್ರೆಸೈಸ್ ಪೊಸಿಷನ್ ಕಂಟ್ರೋಲ್ ಆಫ್ ಆಕ್ಟಿವೇಟರ್ಸ್. ಇಲ್ಲೇನದಲ್ಲ, ಆಕ್ಟಿವೇಟರ್ನ ನೀವು 1 mm ಮೂವ್ ಆಗಬೇಕು, 2 mm ಮೂವ್ ಆಗಬೇಕು ಅಂದ್ರೆ ಆಗಲ್ಲ ಇಲ್ಲಿ, ಯಾಕಂದ್ರೆ ಇದು ಕಂಪ್ರೆಸ್ಡ್ ಏರು ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಮೂವ್ ಆಗಲ್ಲ. ಅದೇ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಾದ್ರೆ ಪಂಪ್ ಎಷ್ಟು ನೀವು ವಾಲ್ವ್ನ ಎಷ್ಟು ಮೂವ್ ಮಾಡ್ತೀರೋ ಅಷ್ಟೇ ಎಕ್ಸಾಕ್ಟ್ಲಿ ಮೂವ್ ಆಗುತ್ತೆ. ಅದು ನಿಮ್ಮ ಸಿಲಿಂಡರ್ ಪಿಸ್ಟನ್ ರಾಡ್ ಅಥವಾ ಸಿಲಿಂಡರ್ ಎಕ್ಸಾಕ್ಟ್ ಮೂವ್ ಆಗುತ್ತೆ, ನೀವು ಎಷ್ಟು ವಾಲ್ವ್ನ ಮೂವ್ ಮಾಡ್ತೀರೋ ಅಷ್ಟು. ಇಲ್ಲಿ ಹಾಗಾಗಲ್ಲ. ಸೊ ಪ್ರೆಸಿಷನ್ ಇಸ್ ನಾಟ್ ದೇರ್. ಇನ್ ಕೇಸ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್ ದೇರ್ ಇಸ್ ನೋ ಪ್ರೆಸಿಷನ್. ನೆಕ್ಸ್ಟ್ ನೋಡಿ, ಲೆಸ್ ಪ್ರೆಸೈಸ್ ಸ್ಪೀಡ್ ಕಂಟ್ರೋಲ್ ಆಫ್ ಆಕ್ಟಿವೇಟರ್ಸ್. ಅಲ್ಲಾದ್ರೆ ನೀವು ಸ್ಪೀಡ್ ಕಂಟ್ರೋಲ್ನ ಕರೆಕ್ಟಾಗಿ ಮಾಡ್ಬೋದು, ಇಲ್ಲಿ ಮಾಡೋಕ್ಕಾಗಲ್ಲ. ಅದು ಆಕ್ಟಿವೇಟರ್ದು ಅಂದ್ರೆ ಸಿಲಿಂಡರ್ದು ಅಥವಾ ಮೋಟ್ರದ್ದು. ಆಕ್ಟಿವೇಟರ್ ಮೂವ್ಮೆಂಟ್ ಕೆನಾಟ್ ಬಿ ಸ್ಮೂತ್. ಹೈಡ್ರಾಲಿಕ್ ಸಿಸ್ಟಮ್ ಆದರೆ ಆಕ್ಟಿವೇಟರ್ ಸ್ಮೂತ್ ಆಗಿ ಮೂವ್ ಆಗುತ್ತೆ, ಇಲ್ಲಿ ಸ್ಮೂತ್ ಆಗಿ ಮೂವ್ ಆಗಲ್ಲ. ಸುಟೇಬಲ್ ಫಾರ್ ಲೋ ಪ್ರೆಷರ್ ಸಿಸ್ಟಮ್ಸ್ ಓನ್ಲಿ. ಇದು ನ್ಯೂಮ್ಯಾಟಿಕ್ ಸಿಸ್ಟಮ್ಸ್ ಲೋ ಪ್ರೆಷರ್ ಸಿಸ್ಟಮ್ಸ್, ಹೈ ಪ್ರೆಷರ್ ಸಿಸ್ಟಮ್ಸ್ಗೆ ಇದು ಸುಟೇಬಲ್ ಅಲ್ಲ. ಎಕ್ಸ್ಟ್ರಾ ಲುಬ್ರಿಕೇಶನ್ ಇಸ್ ನೀಡೆಡ್. ಅಲ್ಲಾದ್ರೆ ಆಯಿಲೇ ಲುಬ್ರಿಕೇಟ್ ಮಾಡುತ್ತೆ. ಹೈಡ್ರಾಲಿಕ್ ಸಿಸ್ಟಮ್ಸ್ ಎಲ್ಲ ಆದರೆ ಹೈಡ್ರಾಲಿಕ್ ಸಿಸ್ಟಮ್ಸ್ ಕಂಪೋನೆಂಟ್ಸ್ ಇದೆಯಲ್ಲ, ಯಾವುದು ಮೋಟ್ರ್ ಆಗಲಿ, ವಾಲ್ವ್ ಆಗಲಿ, ಬೇರೆ ಬೇರೆ ಥರದ ವಾಲ್ವ್ ಆಗಲಿ ಅಥವಾ ಆಕ್ಟಿವೇಟರ್ ಆಗಲಿ, ಯಾವುದೇ ಆಗಲಿ, ಅಲ್ಲಿ ಆಯಿಲ್ ಹೋಗೋದ್ರಿಂದ ಆ ಹೋಗೋ ಆಯಿಲೇ ಏನು ಮಾಡ್ತದೆ, ಲುಬ್ರಿಕೇಟ್ ಮಾಡುತ್ತೆ. ಇಲ್ಲಿ ಹಾಗಲ್ವಲ್ಲ, ಇಲ್ಲಿ ನೀವು ಏರ್ ಯೂಸ್ ಮಾಡ್ತೀರಿ. ಏರ್ ಯೂಸ್ ಮಾಡೋದ್ರಿಂದ ಪಂಪ್ಗಳನ್ನ, ವಾಲ್ವ್ಗಳನ್ನ, ಆಕ್ಟಿವೇಟರ್ಗಳನ್ನ ಲುಬ್ರಿಕೇಟ್ ಮಾಡ್ಬೇಕಲ್ಲ. ಯಾರು ಲುಬ್ರಿಕೇಟ್ ಮಾಡ್ತಾರೆ? ಸೊ ಅಲ್ಲಿ ಕೂಡ ಮೂವಿಂಗ್ ಪಾರ್ಟ್ಸ್ ಇರ್ತಾವಲ್ವ, ಅವ್ನು ಲುಬ್ರಿಕೇಟ್ ಮಾಡ್ಬೇಕಲ್ಲ. ಸೊ ಲುಬ್ರಿಕೇಶನ್ ಸಿಸ್ಟಮ್ ಬೇಕಾಗುತ್ತೆ ಇಲ್ಲಿ ಹೊಸದಾಗಿ ಸಪರೇಟ್ ಆಗಿ. ನೆಕ್ಸ್ಟ್, ಕೂಲಿಂಗ್ ಆಫ್ ಸಿಸ್ಟಮ್ ಕಂಪೋನೆಂಟ್ಸ್ ಇಸ್ ಲೆಸ್. ಯಾಕಂದ್ರೆ ಆಯಿಲ್ ಇದ್ರೆ ಚೆನ್ನಾಗಿ ಕೂಲ್ ಮಾಡುತ್ತೆ. ಆಯಿಲ್ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲಿ ಏನು ಮಾಡ್ತದೆ, ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಎಲ್ಲೆಲ್ಲಿ ಆಯಿಲ್ ಹೋಗುತ್ತೋ ಅಲ್ಲಿಂದ ಏನಾಗುತ್ತೆ, ಇಟ್ ವಿಲ್ ಆಲ್ಸೋ ಅಬ್ಸಾರ್ಬ್ ಟೆಂಪರೇಚರ್. ಬಟ್ ಇಲ್ಲಿ ಹಾಗಾಗಲ್ಲ, ಇಲ್ಲಿ ಏರ್ ಹೋಗುತ್ತಲ್ವಾ, ಏರು ಅಬ್ಸರ್ವ್ ಮಾಡುತ್ತೆ, ಬಟ್ ನಾಟ್ ದಟ್ ಮಚ್ ಆಸ್ ಆಯಿಲ್. ಸೊ ಹಾಗಾಗಿ ಕೂಲಿಂಗ್ ಇಸ್ ನಾಟ್ ಗುಡ್ ಹಿಯರ್. ಏರ್ ಕೆನಾಟ್ ಸೀಲ್ ಗ್ಯಾಪ್ಸ್ ಬಿಟ್ವೀನ್ ಮೂವಿಂಗ್ ಪಾರ್ಟ್ಸ್. ಸೊ ನಿಮ್ಗೆ ಗೊತ್ತಿದೆ, ಆಯಿಲು 2 ಮೂವಿಂಗ್ ಪಾರ್ಟ್ಸ್ ನಡುವೆ ಬಂದ್ಬಿಟ್ರೆ ಅದೇನು ಮಾಡ್ತದೆ, ಸೀಲ್ ಮಾಡಕತ್ತೆ ಆ ಗ್ಯಾಪ್ನ. ಇಲ್ಲಿ ಹಾಗಲ್ಲ, ಏರ್ ಬಂದ್ರೆ ಏರ್ ಏನು ಮಾಡ್ತದೆ, ಸೀಲ್ ಮಾಡಲ್ಲ ಅದು. ಅದೊಂದು ಪ್ರಾಬ್ಲಮ್. ಮೋರ್ ನಾಯ್ಸ್, ಥರ್ಮಲ್ ಎಕ್ಸ್ಪಾನ್ಷನ್ ಅಂಡ್ ಕಂಡೆನ್ಸೇಷನ್ ಪ್ರಾಬ್ಲಮ್ಸ್. ಇಲ್ಲಿ ಸೌಂಡ್ ಜಾಸ್ತಿ ಬರ್ತದೆ. ನ್ಯೂಮ್ಯಾಟಿಕ್ ಸಿಸ್ಟಮ್ಸ್ ವಿಲ್ ಹ್ಯಾವ್ ಮೋರ್ ಸೌಂಡ್ ಕಂಪೇರ್ಡ್ ಟು ದ ಹೈಡ್ರಾಲಿಕ್ ಸಿಸ್ಟಮ್. ಟೇಕ್ಸ್ ಮೋರ್ ಸ್ಪೇಸ್ ಫಾರ್ ಸೇಮ್ ಪವರ್ ಟ್ರಾನ್ಸ್ಮಿಷನ್. ಯಾಕಂದ್ರೆ ಇಲ್ಲಿ ಯು ನೀಡ್ ಸ್ಟೋರೇಜ್ ಟ್ಯಾಂಕ್, ಕಂಪ್ರೆಸರ್ ಏರ್ ಟ್ಯಾಂಕ್ ಬೇಕಾಗುತ್ತೆ. ಸೊ ಹಾಗಾಗಿ ಇಟ್ ಟೇಕ್ಸ್ ಮೋರ್ ಸ್ಪೇಸ್ ದೆನ್ hydraulic system. So these are the disadvantages of pneumatic system. Now what are the applications? Applications ಏನು? ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಏನೇನು ಎಲ್ಲಿ ಯೂಸ್ ಮಾಡ್ತಾರೆ? ಸ್ಟ್ಯಾಂಪಿಂಗ್ ಆಫ್ ಶೀಟ್ ಮೆಟಲ್ಸ್. ಸ್ಟ್ಯಾಂಪಿಂಗ್ ಅದೇನು ಗೊತ್ತೇನೋ, ಈಗ ನಂಬರ್ ಪ್ಲೇಟ್ಸ್ ಇರ್ತಲ್ಲ, ನಂಬರ್ಸ್ ಮೇಲೆ ಹಾಕ್ತಾರಲ್ಲ, ನಂಬರ್ನ ಪ್ರೆಸ್ ಮಾಡ್ತಾರಲ್ಲ, ಒಂದು ಮೆಟಲ್ ಶೀಟ್ ಮೇಲೆ ನಂಬರ್ನ ಪ್ರೆಸ್ ಮಾಡ್ತಾರಲ್ಲ, ಸೊ ದಟ್ ಇಸ್ ಕಾಲ್ಡ್ ಸ್ಟ್ಯಾಂಪಿಂಗ್. ಅಥವಾ ಈಗ ಬಾಡಿ ಶೇಪ್ಸ್ ಮಾಡ್ತಾರಲ್ಲ, ಬಾಡಿ ಶೇಪ್ಸ್, ಸೊ ಅದಕ್ಕೆ ಸ್ಟ್ಯಾಂಪಿಂಗ್ ಅಂತ ಕರೀತಾರೆ. ಆಮೇಲೆ ಪ್ರೆಸ್ಸಿಂಗ್ ಆಫ್ ಶೀಟ್ ಮೆಟಲ್ಗಳನ್ನ ಪ್ರೆಸ್ ಮಾಡ್ತಾರಲ್ಲ, ಬೆಂಡ್ ಮಾಡೋದು. ಈಗ ಚಾಸಿ ಬೆಂಡ್ ಮಾಡಬೇಕು, ಶೀಟ್ ಮೆಟಲ್ನೇ ಬೆಂಡ್ ಮಾಡಬೇಕು, ಆ ಶೇಪ್ ತೊಗೊಂಬರ್ಬೇಕು ಅಂದ್ರೆ ಅಲ್ಲಿ ಪ್ರೆಸ್ ಯೂಸ್ ಮಾಡ್ತಾರೆ, ನ್ಯೂಮ್ಯಾಟಿಕ್ ಪ್ರೆಸ್. ಸೊ ಅಲ್ಲೇ ಏನು ಮಾಡ್ತಾರೆ, ಇದನ್ನ ನ್ಯೂಮ್ಯಾಟಿಕ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ಪಂಚಿಂಗ್ ಆಫ್ ಶೀಟ್ ಮೆಟಲ್ಸ್ ಅಂದ್ರೆ ಹೋಲ್ ಮಾಡೋದು, ಕಟ್ ಮಾಡೋದು, ಶೀಟ್ ಮೆಟಲ್ನ ಕಟ್ ಮಾಡೋದು, ಶೀಟ್ ಮೆಟಲ್ನ ಪಂಚ್ ಮಾಡೋದು, ಅಲ್ಲಿ ಕೂಡ ಏನು ಮಾಡ್ತಾರೆ, ನ್ಯೂಮ್ಯಾಟಿಕ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ಕ್ಲ್ಯಾಂಪಿಂಗ್ ವರ್ಕ್ ಪೀಸಸ್,
ವರ್ಕ್ ಪೀಸ್ಗಳನ್ನ ಈಗ ಡ್ರಿಲ್ ಮಾಡ್ಬೇಕಪ್ಪ ಯಾವುದೋ ಒಂದು, ಅದನ್ನ ಹೋಲ್ಡ್ ಮಾಡ್ಬೇಕು. ಆ ವರ್ಕ್ ಪೀಸ್ನ ಹೋಲ್ಡ್ ಮಾಡಕ್ ಕೂಡ ವಿ ಯೂಸ್ ನ್ಯೂಮ್ಯಾಟಿಕ್ ಜಾ ಅಂತಾರೆ, ನ್ಯೂಮ್ಯಾಟಿಕ್ ಜಾ ಅಂತ ಕರೀತಾರೆ, ನ್ಯೂಮ್ಯಾಟಿಕ್ ಜಾ ಅಂತ ಕರೀತಾರೆ. ಆ ಜಾನ ನಾವು ಯೂಸ್ ಮಾಡ್ತೀವಿ. ಅದು ಹೇಗಿರ್ತದೆ ಅಂದ್ರೆ ಈ ತರ ಇರ್ತದೆ, ಇಲ್ಲೊಂದು ಹಿಂಗ್ ಪೀಸ್ ಇರ್ತದೆ, ಇನ್ನೊಂದು ಈ ತರ ಹಿಂಗ್ ಪೀಸ್ ಇದ್ರೆ ಇಲ್ಲಿ ವರ್ಕ್ ಪೀಸ್ ಹಾಕ್ತೀವಿ, ಇದು ವರ್ಕ್ ಪೀಸು. ಇಲ್ಲಿ ಏನ್ ಮಾಡ್ತೀವಿ, ನ್ಯೂಮ್ಯಾಟಿಕ್ ಸಿಲಿಂಡರ್ ಆಯ್ತು, ಇದು ಫಿಕ್ಸ್, ಇದು ಫಿಕ್ಸ್ ಆಗ್ತದೆ. ಇಲ್ಲಿ ಏನ್ ಮಾಡ್ತೀವಿ, ನ್ಯೂಮ್ಯಾಟಿಕ್ ಸಿಲಿಂಡರ್ ಹಿಂಗೆ ಇರ್ತದೆ. ಇಲ್ಲಿ ಏರ್ ಕೊಟ್ಟ ತಕ್ಷಣ ಏನಾಗುತ್ತೆ, ಇದು ಪಿಸ್ಟನ್ ಇರ್ತದೆ, ಇಲ್ಲಿ ಏರ್ ಬಂದ ತಕ್ಷಣ ಏನಾಗುತ್ತೆ, ಇದು ಮೂವ್ ಆಗುತ್ತೆ. ಇಲ್ಲೊಂದು ಸ್ಪ್ರಿಂಗ್ ಇರುತ್ತೆ ಈ ತರ. ಸೊ ಮೂವ್ ಆಗಿ ಇದು ಪುಷ್ ಮಾಡಿದ ತಕ್ಷಣ ಇದು ಮುಂದೆ ಹೋಗಿ ಇದನ್ನ ಹಿಡ್ಕೊಂಡ್ಬಿಡ್ತೀವಿ, ಗಟ್ಟಿಗೆ ಹಿಡ್ಕೊತದೆ. ಇದನ್ನ ಯಾವಾಗ ಮತ್ತೆ ಅದು ರಿಲೀಸ್ ಮಾಡ್ತೀವೋ ಅವಾಗ ಏನಾಗುತ್ತೆ, ಈ ಸ್ಪ್ರಿಂಗ್ ಎಕ್ಸ್ಪಾಂಡ್ ಆಗುತ್ತೆ, ಹಿಂದೆ ಹೋಗುತ್ತೆ, ಮತ್ತೆ ರಿಲೀಸ್ ಆಗುತ್ತೆ. ಸೊ ಇದೇನಾಗುತ್ತೆ, ರಿಲೀಸ್ ಆಗುತ್ತೆ ಈ ತರ. ಇಲ್ಲಿ ಏರ್ ಬಂದ ತಕ್ಷಣ ಏರ್ ಬಂತು, ಪಿಸ್ಟನ್ ಮುಂದೆ ಹೋಯ್ತು. ಈ ಜಾ ಇದೆ, ಇದು ಮೂವಿಂಗ್ ಜಾ ಇದೆ, ದಿಸ್ ಇಸ್ ಮೂವಿಂಗ್ ಜಾ. ಮೂವಿಂಗ್ ಜಾ, ದಿಸ್ ಇಸ್ ಫಿಕ್ಸ್ಡ್, ಫಿಕ್ಸ್ಡ್, ಇದು ವರ್ಕ್ ಪೀಸ್. ಸೊ ಇದೇನಾಗುತ್ತೆ, ಈ ತರ ಟಕ್ ಅಂತ ಮೂವ್ ಆಗಿ ಹಿಡ್ಕೊಂಡ್ಬಿಡ್ತೀವಿ. ಇದು ಮೂವ್ ಆದಾಗ ಇದು ಮೂವ್ ಆಗಿ ಇದನ್ನ ಹಿಡ್ಕೊಳ್ತದೆ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಕ್ಲಾಂಪಿಂಗ್ ಆಫ್ ವರ್ಕ್ ಪೀಸ್. ಈ ತರ ಮಾಡ್ತಾರೆ. ರಿವಿಟಿಂಗ್ ಮಷಿನ್, ರಿವೈಟ್ ಮಾಡ್ತೀವಲ್ಲ, ಎರಡು ಪೀಸ್ ಹಿಂಗಿರ್ತಾವಲ್ಲ, ಎರಡು ಮೆಟಲ್, ಇದು ಶೀಟ್ ಮೆಟಲ್ಸ್ ಹಿಂಗಿದೆ, ಸೆಂಟ್ರಲ್ ಹಿಂಗೆ ಹೋಲ್ ಮಾಡ್ತಾರೆ, ಇಲ್ಲಿ ರಿವಿಟ್ ಹಾಕ್ತಾರೆ ಹಿಂಗೆ, ಈ ತರ ರಿವಿಟ್ ಇರ್ತದೆ. ರಿವಿಟಿಂಗ್ ಹಾಕ್ಬಿಟ್ಟು ಮೇಲೆ ಪ್ರೆಸ್ ಮಾಡ್ತಾರೆ, ಈ ತಗಡೆ ಹೋಲ್ಡ್ ಮಾಡ್ತಾರೆ ಈ ತರ. ಮೇಲೆ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ಅಪಚ್ಚ ಆಗೋಗುತ್ತೆ. ಅಪಚ್ಚ ಆದಾಗ ಹಿಂಗಾಗುತ್ತೆ, ಈ ತರ ಆಗುತ್ತೆ. ಸೊ ಎರಡು ಶೀಟ್ ಮೆಟಲ್ಗಳನ್ನ ಹೋಲ್ಡ್ ಮಾಡೋಕ್ಕೆ, ಇದು ಶೀಟ್ ಮೆಟಲ್ಸ್ ಹೋಲ್ಡ್ ಮಾಡೋಕ್ಕೆ ವಿ ಯೂಸ್ ರಿವಿಟಿಂಗ್. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಇಸ್ ರಿವಿಟಿಂಗ್ ಅಂತಾರೆ, ರಿವಿಟಿಂಗ್ ಅಂತ ಕರೀತಾರೆ. ಈ ತರ ಮಾಡ್ತಾರೆ. ಈ ತರ ಮಾಡೋದಕ್ಕೆ ರಿವಿಟಿಂಗ್ ಮಷಿನ್ ಕರೀತಾರೆ. ರಿವಿಟಿಂಗ್ ಮಷಿನ್ ಆಪರೇಟ್ ಮಾಡೋಕೆ ಕೂಡ ಏನು ಮಾಡ್ತಾರೆ, ನ್ಯೂಮ್ಯಾಟಿಕ್ ಸಿಸ್ಟಮ್ ಯೂಸ್ ಮಾಡ್ತಾರೆ. ಮಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ ಕ್ಯಾನ್ ಬಿ ನ್ಯೂಮ್ಯಾಟಿಕ್, ಅಂದ್ರೆ ರೋಬೋಟಿಕ್ ಆರ್ಮ್ ಬರ್ತಲ್ಲ, ರೋಬೋಟಿಕ್ ಆರ್ಮು ಅಥವಾ ಕನ್ವೇಯರ್ ಬೆಲ್ಟು ಅಂಥವನ್ನೆಲ್ಲ ಏನು ಮಾಡ್ಬೋದು ನಾವು, ವಿತ್ ಹೆಲ್ಪ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್ ವಿ ಕ್ಯಾನ್ ಆಪರೇಟ್. ಹಾಯಿಸ್ಟ್ಸ್ ಕ್ಯಾನ್ ಬಿ ನ್ಯೂಮ್ಯಾಟಿಕ್. ಹಾಯಿಸ್ಟ್ ಅಂದ್ರೆ ಏನು ಹೇಳು, ಲಿಫ್ಟ್ ಮಾಡ್ತೀವಲ್ಲ ನಾವು, ಏನಾದರೂ ಕಾರ್ ಲಿಫ್ಟ್ ಮಾಡಬೇಕು, ಅಲ್ಲಿ ವಿ ಕ್ಯಾನ್ ಯೂಸ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಅಥವಾ ಏನಾದರೂ ಇಕ್ವಿಪ್ಮೆಂಟ್ ನಾವು ಲಿಫ್ಟ್ ಮಾಡಬೇಕು, ದೇರ್ ಆಲ್ಸೋ ವಿ ಕ್ಯಾನ್ ಯೂಸ್ ಹಾಯಿಸ್ಟ್. ಅದಕ್ಕೆ ಅಂತ ಕರೀತಾರೆ, ಹಾಯಿಸ್ಟ್ ಅಂತ ಕರೀತಾರೆ. ಅಲ್ಲಿ ನ್ಯೂಮ್ಯಾಟಿಕ್ ಸಿಸ್ಟಮ್ನ ಯೂಸ್ ಮಾಡ್ಬೋದು. ನೋಡಿ, ಡ್ರಿಲ್ಲಿಂಗ್ ಗನ್ ಕ್ಯಾನ್ ಬಿ ನ್ಯೂಮ್ಯಾಟಿಕ್. ಡ್ರಿಲ್ ಗನ್ ಹ್ಯಾಂಡ್ ಹೆಲ್ಡ್ ಇರ್ತಲ್ಲ, ಹ್ಯಾಂಡ್ ಹೆಲ್ಡ್. ಈಗ ನೀವು ಇದಕ್ಕೆ ಹೋದ್ರೆ, ಸರ್ವಿಸ್ ಸೆಂಟ್ರಿಗೆ ಹೋದ್ರೆ, ಇಲ್ಲೇ ನಮ್ಮ ಪಕ್ಕದಲ್ಲಿದೆ, ನಮ್ಮ ಮಾರುತಿ ಸರ್ವಿಸ್ ಸೆಂಟ್ರಿಗೆ ಹೋಗ್ರಿ, ಯು ಗಾಟ್ ನ್ಯೂಮ್ಯಾಟಿಕ್ ಗನ್ಸ್, ನ್ಯೂಮ್ಯಾಟಿಕ್ ಟೂಲ್ಸ್ ಇದಾವೆ, ಈ ತರ ಇದಾವೆ, ಈ ತರ ಗನ್ ತರ ಇರ್ತದೆ ಹಿಂಗೆ. ಇದು ಹ್ಯಾಂಡ್ಲ್ ಇರ್ತದೆ, ಇಲ್ಲೊಂದು ಬಟನ್ ಇರ್ತದೆ, ಇಲ್ಲೊಂದು ಮುಂದೆ ಇದು ಇರ್ತದೆ, ಕಪ್ಲಿಂಗ್ ಇರ್ತದೆ. ಇಲ್ಲಿ ನಾವೇನು ಮಾಡ್ಬೋದು, ನಟ್ಟು ಬೋಲ್ಟು, ನಟ್ ಇದು ಇಲ್ಲಿ ಏನು ಮಾಡ್ಬೋದು, ಇದು ಹಾಕ್ಬೋದು, ಏನು ಸಕಟ್ ಅಂತಾರಲ್ಲ, ಸಕಟ್ ಇಲ್ಲಿ ಒಳಗಡೆ ಹಾಕ್ಬೋದು. ಹಾಕಿ ಇದನ್ನ ಆನ್ ಮಾಡಿದ್ರೆ ಇದಕ್ಕೊಂದು ಪೈಪ್ ಇರ್ತದೆ, ಹಿಂಗೆ ಪೈಪ್ ಹೋಗಿರ್ತದೆ, ಹಿಂಗೆ ಮೇಲೆ ಒಂದು ಲೈನ್ ಹೋಗಿರ್ತದೆ ಲೈನು. ಇಲ್ಲಿ ಈ ಪೈಪಿಂದ ಏನಾಗುತ್ತೆ, ಗಾಳಿ, ಕಂಪ್ರೆಸರ್ ಗಾಳಿ ಇಲ್ಲಿ ಬರ್ತಾ ಇರ್ತದೆ. ಇದನ್ನ ಆನ್ ಮಾಡಿದ ತಕ್ಷಣ ತಿರುಗುತ್ತೆ, ಗುಯ್ ತಿರುಗುತ್ತೆ. ಇದ್ರ ಮುಂದೆ ಏನಾದರೂ ನೀವು ಇದನ್ನ ಚೇಂಜ್ ಮಾಡ್ಬೋದು, ನೀವು ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಇಲ್ಲೊಂದು ಬಟನ್ ಇರ್ತದೆ, ಆ ಬಟನ್ ಆನ್ ಮಾಡಿದ್ರೆ ಏನಾಗುತ್ತೆ, ಕ್ಲಾಕ್ ವೈಸ್ ತಿರುಗುತ್ತೆ. ಇನ್ನು ಬಟನ್ ಆನ್ ಮಾಡಿದ್ರೆ, ಇನ್ನೊಂದು ಬಟನ್ ಆನ್ ಮಾಡಿದ್ರೆ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಸೊ ಲೂಸು ಮಾಡ್ಬೋದು, ಟೈಟ್ ಮಾಡ್ಬೋದು. ಇದನ್ನ ಆನ್ ಮಾಡ್ಕೊಡ್ರಿ. ಇದನ್ನ ಇದಕ್ಕೊಂದು ಯಾವುದೋ ಸಕಟ್, ಯಾವ ಸಕಟ್ ಬೇಕು ಆ ಸಕಟ್ ಹಾಕೊಡ್ರಿ, ನಟ್ಟಿಗೆ ಹಿಡೀರಿ, ನಟ್ ಮೇಲೆ ಹಿಡೀರಿ, ಹಿಡಿದ್ಬಿಟ್ಟು ಆನ್ ಮಾಡಿದ್ರೆ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಟೈಟ್ ಆಗುತ್ತೆ, ಆಂಟಿ ಕ್ಲಾಕ್ ತಿರುಗಿಸಿದ್ರೆ ಲೂಸ್ ಆಗುತ್ತೆ. ಇದು ಆಂಟಿ ಕ್ಲಾಕ್ ವೈಸು, ಕ್ಲಾಕ್ ವೈಸ್. ಇಲ್ಲಿ ಮುಂದೆ ಸಾಕಟ್ ಹಾಕ್ತಾರೆ, ಹಾಕ್ಬಿಟ್ಟು ಕ್ಲಾಕ್ ವೈಸ್ ತಿರುಗಿಸಿದ್ರೆ ಅನ್ಕೋ ಟೈಟ್ ಆಗುತ್ತೆ, ಆಂಟಿ ಕ್ಲಾಕ್ ತಿರುಗಿಸಿದ್ರೆ ಲೂಸ್ ಆಗುತ್ತೆ. ಸೊ ಈ ಥರ ನ್ಯೂಮ್ಯಾಟಿಕ್ ಟೂಲ್ಸ್ಗಳನ್ನ ಯೂಸ್ ಮಾಡ್ತಾರೆ. ಇಲ್ಲಿದೆ ನೋಡಿ, ಡ್ರಿಲ್ಲಿಂಗ್ ಗನ್, ಅದು ಕೂಡ ಯೂಸ್ ಮಾಡ್ತಾರೆ. ಪವರ್ ಹ್ಯಾಮರ್ ಕ್ಯಾನ್ ಬಿ ನ್ಯೂಮ್ಯಾಟಿಕ್. ಹ್ಯಾಮರ್ ಹೊಡ್ತಾರಲ್ಲ, ಅದು ಕೂಡ ನ್ಯೂಮ್ಯಾಟಿಕ್ ಇರ್ಬೋದು. ಇದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್, ಇಂಡಸ್ಟ್ರಿಯಲ್ ಯೂಸ್ ಮಾಡುವಂಥದ್ದು. ಇನ್ನೂ ಸುಮಾರು ಇದಾವೆ, ಇದಷ್ಟೇ ಅಲ್ಲ, ಇನ್ನೂ ಸುಮಾರು ಇದಾವೆ. ಇದು ಸುಮ್ಮನೆ ಎಕ್ಸಾಂಪಲ್ಸ್ ನೋಡಿ. ಆಟೋಮೋಟಿವ್ ಅಪ್ಲಿಕೇಶನ್ಸ್, ನಮ್ಮ ಆಟೋಮೊಬೈಲ್ ಯೂಸ್ ಮಾಡ್ತಾರೆ. ಏರ್ ಬ್ರೇಕ್ ಟ್ರಕ್ಕಲ್ಲಿ ಯೂಸ್ ಮಾಡ್ತಾ ಇದ್ದಾನೆ. ಟ್ರಕ್ಸ್ ಅಲ್ಲಿ ಏರ್ ಬ್ರೇಕ್ ಯೂಸ್ ಮಾಡ್ತಾರೆ. ಏರ್ ಸಸ್ಪೆನ್ಷನ್, ಸಿಟ್ರಾ ಅಂತ ಒಂದು ಕಾರ್ ಇದೆ, ಸುಮಾರು ಲಕ್ಸುರಿ ಕಾರ್ಸ್ ಯೂಸ್ ಮಾಡ್ತಾರೆ. ಲಕ್ಸುರಿ ಕಾರ್ಸ್ ಅಂಡ್ ವೆಹಿಕಲ್ಸ್, ಬಸ್ಗಳು ಯೂಸ್ ಮಾಡ್ತಾರೆ, ಟ್ರೈನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಎಲ್ಲೋ ಲಕ್ಸುರಿಯಸ್. ಏರ್ ಕಂಡೀಷನಿಂಗ್ ಅಲ್ಲಿ, ಏರ್ ಕಂಡೀಷನಿಂಗ್ ಅಂದ್ರೆ ಅದು ನ್ಯೂಮ್ಯಾಟಿಕ್ ಸಿಸ್ಟಮೇ. ನ್ಯೂಮ್ಯಾಟಿಕಲಿ ಆಪರೇಟೆಡ್ ಡೋರ್ಸ್ ಅಂಡ್ ವಿಂಡೋಸ್. ನಿಮ್ಮ ಸಿಟಿ ಬಸ್ ಇತ್ತಲ್ಲ, ಸಿಟಿ ಬಸ್, ಓಲೋ ಬಸ್ ಅಥವಾ ಸಿಟಿ ಬಸ್ ಅಲ್ಲಿ ಏನು ಮಾಡ್ತಾರೆ, ಡೋರ್ ಓಪನ್ ಮಾಡೋದು ಯಾವ್ದರಿಂದ, ನ್ಯೂಮ್ಯಾಟಿಕಲ್.
ನ್ಯೂಮ್ಯಾಟಿಕಲಿ ಆಪರೇಟೆಡ್, ಹೌದಿಲ್ಲ, ನ್ಯೂಮ್ಯಾಟಿಕಲಿ ಆಪರೇಟೆಡ್ ವೈಪರ್ ಮೋಟರ್, ನಿಮ್ಮ ಬಸ್ ಅಲ್ಲಿ ಮುಂದ್ಗಡೆ ವೈಪರ್ ವೈಪರ್ ಮೋಟರ್ ಇರ್ತಾವೆ, ವೈಪರ್ ಮೋಟರ್ ಅದು ಕೂಡ ನ್ಯೂಮ್ಯಾಟಿಕಲ್. ಹಾರ್ನ್ ಈ ತರ ಇರ್ತದಲ್ಲ, ಹಾರ್ನ್ ಒಂದು ಇದು ಇರ್ತದೆ ಹಿಂಗೆ, ಏನ್ ಮಾಡ್ತಾರೆ ಈ ತರ ಇರ್ತದೆ ಹಿಂಗೆ, ಇದಕ್ಕೆ ಇಲ್ಲೊಂದು ವಾಲ್ ಇರ್ತದೆ ಹಿಂಗೆ, ಒಂದು ಈ ತರ ಒಂದು ಪೈಪ್ ಹಿಂಗೆ ಕೊಟ್ಟಿರ್ತಾರೆ, ಹಿಂಗಿರುತ್ತೆ. ಇಲ್ಲಿ ಏನ್ ಮಾಡ್ತಾರೆ, ಏರ್ ಕೊಡ್ತಾರೆ, ಕಂಪ್ರೆಸರ್ ಏರ್ ಕೊಡ್ತಾ ಇರ್ತಾರೆ. ಈ ವಾಲ್ ಆನ್ ಮಾಡಿದ್ರೆ ಏರ್ ಹಿಂಗೆ ಆಚೆ ಹೋಗುತ್ತೆ, ಇಲ್ಲಾಂದ್ರೆ ಆಫ್ ಇರ್ತದೆ. ಡ್ರೈವರ್ ಪಕ್ಕ ಇರ್ತದೆ, ಈ ತರ ಇರ್ತದೆ ಡ್ರೈವರ್ ಪಕ್ಕ ಒಂದು ಲಿವರ್, ಇದನ್ನ ಹೊಡೆದ ತಕ್ಷಣ ಇದೆ ಬಸ್ ಇರ್ತದೆ, ಬಸ್ಸಲ್ಲಿ ಇದನ್ನ ಹೊಡೆದ್ರೆ ಕಂಪ್ರೆಸರ್ ಏರ್ ಇಲ್ಲಿ ಹೋಗುತ್ತೆ ಆಚೆ, ಹೋಗ್ಬೇಕಾದ್ರೆ ಜೋರ ಸೌಂಡ್ ಬರ್ತದೆ. ಹಿಂಗೆ ಹೋದಾಗ ಏನಾಗುತ್ತೆ, ಜೋರಾಗಿ ಸೌಂಡ್ ಬರ್ತದೆ. ದಿಸ್ ಇಸ್ ನ್ಯೂಮ್ಯಾಟಿಕ್ ಹಾರ್ನ್. ಆಮೇಲೆ ನೋಡಿ ನ್ಯೂಮ್ಯಾಟಿಕ್ ರೆಂಚ್, ಇಲ್ಲಿ ನೋಡಿ ನ್ಯೂಮ್ಯಾಟಿಕ್ ರೆಂಚ್ ಇದೆಲ್ಲ, ದಿಸ್ ಇಸ್ ನ್ಯೂಮ್ಯಾಟಿಕ್ ರೆಂಚ್. ಆಮೇಲೆ ನೀವು ಇದು ನ್ಯೂಮ್ಯಾಟಿಕ್ ಪೇಂಟ್ ಸ್ಪ್ರೇ ಗನ್, ಪೇಂಟ್ ಗನ್ ನೋಡಿದಿರಾ ನೀವು? ಪೇಂಟ್ ಗನ್, ಪೇಂಟ್ ಮಾಡ್ತಾರಲ್ಲ ಆ ಗನ್, ಅಲ್ಲಿ ಹೆಂಗಿರ್ತದೆ, ಮುಂದ್ಗಡೆ ಈ ತರ ಒಂದು ಇದು ಇರ್ತದೆ, ನಾಜಲ್ ಇರ್ತದೆ, ಹಿಂಗೊಂದು ಪೈಪ್ ಬಂದಿರ್ತದೆ. ಈ ಪೈಪು ಇದೊಂದು ಟ್ಯಾಂಕ್ ಇರ್ತದೆ ಈ ತರ, ಇದು ಪೇಂಟ್ ಟ್ಯಾಂಕ್. ಈ ಪೇಂಟ್ ಟ್ಯಾಂಕ್ ಅಲ್ಲಿ ಇಲ್ಲೊಂದು ಇದು ಇರ್ತದೆ, ಈ ತರ ವೆಂಚೂರಿ ಇರ್ತದೆ, ವೆಂಚೂರಿ ಇದ್ದಂಗೆ ಇರ್ತದೆ, ಈ ತರ ವೆಂಚೂರಿ ಇರ್ತದೆ. ಇಲ್ಲಿ ಏನ್ ಮಾಡ್ತಾರೆ, ಒಂದು ಇದನ್ನ ಒಂದು ಪೈಪ್ ಕೊಟ್ಟಿರ್ತಾರೆ, ಕನೆಕ್ಷನ್ ಕೊಟ್ಟಿರ್ತಾರೆ ಹಿಂಗೆ. ಇದಕ್ಕೆ ಏನ್ ಮಾಡ್ತಾರೆ, ಏರ್ ಇಲ್ಲಿ ಒಂದು ವಾಲ್ವ್ ಇರ್ತದೆ, ಈ ವಾಲ್ವ್ ಏನ್ ಮಾಡ್ತಾರೆ, ಆನ್ ಮಾಡಿದ ತಕ್ಷಣ ಆಗುತ್ತೆ, ಕಂಪ್ರೆಸರ್ ಒಳಗಡೆ ಬರ್ತದೆ. ಕಂಪ್ರೆಸರ್ ಒಳಗಡೆ ಬಂದಾಗ ಇದು ಇಲ್ಲಿ ಬಂದು ಏರ್ ಹಿಂಗೆ ಹೋಗುತ್ತಲ್ಲ, ಹೋದಾಗ ಏನಾಗುತ್ತೆ, ಇದು ವೆಂಚೂರಿ ಅಲ್ವಾ, ವ್ಯಾಕ್ಯೂಮ್ ಬರ್ತದೆ. ಇಲ್ಲಿ ವ್ಯಾಕ್ಯೂಮ್ ಬಂದ ತಕ್ಷಣ ಆಗುತ್ತೆ, ಇಲ್ಲಿಂದ ಪೇಂಟ್ ಇರ್ತದೆ, ಪೇಂಟ್ ಬಾಟಲ್ ಪೇಂಟ್, ಅದು ಕೂಡ ಮೇಲೆ ಹೋಗುತ್ತೆ. ಹಿಂಗೆ ಮೇಲೆ ಹೋಗಿ ಏರ್ ಜೊತೆಗೆ ಮಿಕ್ಸ್ ಆಗಿ ಏನಾಗುತ್ತೆ, ಆಚೆ ಹಿಂಗೆ ಸ್ಪ್ರೇ ಆಗುತ್ತೆ.